ಏನ್ ಯಜಮಾನ್ರೆ ಇದು? ಇಡೀ ಊರ್ಗೂರ ಸೇರ್ಕೊಂಡಿದೆ. ಮಕ್ಳಿಗೆ ಬೇರೆ ಸ್ಕೂಲಿಗೆ ರಜಾ ಹಾಕ್ಸಿ ಕರ್ಕೊಂಬಂದು ಕೂಡ್ಸ್ಕೊಂಡಿದ್ದೀರಾ, ಏನ್ ವಿಷಯ? ಮೇಷ್ಟ್ರೆ, ನಮ್ಮೂರಿನ ಮಾನ ಮರ್ಯಾದೆ ಧರ್ಮ ಕರ್ಮ ಸಂಪ್ರದಾಯ ಎಲ್ಲ ಈ 3 ಜನ ಹುಡುಗರಲ್ಲ ರೋಡ್ ತಂದ್ಬಿಟ್ಟವ್ರೆ. ಅದಕ್ಕೆ ಪಂಚಾಯತಿ ಸೇರ್ಸಿದೀವಿ. ಅಲ್ಲಿ ನೋಡಿ, ಆ ಮಧ್ಯದಲ್ಲಿ ನಿಂತವನಲ್ಲ, ಅವ ನಮ್ ಪೂಜಾರಪ್ಪನ ಮಗ. ಓ, ದೇವ್ರಿಗೆ ಬಿಟ್ಟಿರೋ ಪೂಜಾರಿ ಅಂದ್ರೆ ಇವ್ರೇನಾ? ಅವನಿದಾನಲ್ಲ, ಅವನ್ ನಮ್ ಹೆಂಗೋ ಹಂಗಂದ್ರೆ ಅದೆಂಗೋ ನಿನಗ್ ಮಾತ್ರ ಹಂಗೆ? ಕಾಸಿದ್ರೆ ಕೋತಿನೂ ಅಲ್ಕಿರಿಯುತ್ತೆ. ಇವನ ಹತ್ರ ದಂಡಕ್ ದುಡ್ಡಿದೆ, ಸಾಕು. ದುಡ್ಡಿದ್ರೆ ಸಾಲದು ಮಗ, ಮಚ್ಚೆ ಇರ್ಬೇಕು ಇದಕ್ಕೆಲ್ಲ. ಯಾರನ್ ಬೇಕಾದ್ರೂ ತೋರ್ಸು, ರೆಡಿ ಮಾಡೋದಕ್ಕೆ ಒಂದೇ 1 ನಿಮಿಷ ಸಾಕು ಈ ಅಣ್ಣನ್ಗೆ. ಅದೆಂತ ಮಚ್ಚೆ ಇದೆ, ತೋರ್ಸೋ ನೋಡೇ ಬಿಡೋಣ. ತೋರ್ಸೋ ಟೈಮಲ್ಲಿ ತೋರಿಸ್ತೀನಿ, ಈಗ ಆಗಲ್ಲ. ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಬಾ. ಇವ್ರಿಬ್ರವ್ರಲ್ಲ ಓಕೆ, ಆ 3ರವನವನಲ್ಲ ಹುಟ್ಟೋಪರ್, ಏನೋ ಅಮೆರಿಕದಲ್ಲ ಹುಡ್ದಂಗಾಡ್ತಾನೆ. ಬಲ್ ಶೋಕಿಲ್ಲ ಅಲ್ಲ, ಅವ್ರ ಅಪ್ಪ ಒಳ್ಳೆ ರಿಟೈರ್ಡ್ ಮಿಲಿಟರಿ ಆಫೀಸರ್. Gentlemen and ladies, when we are going to have ration card, we are going to passport. When we going passport, we are going to go to America. You tell me why? Because America, it's my country. ಏಯ್, ಭಟ್ರು ವಾಸ್ತು ಪ್ರಕಾರ ಇದೇ ದಿಕ್ಕಲ್ಲ ಹಾಕೋ. ಇದೇನ್ಲ ಶಿಷ್ಯ, ಈ ಪಾಟಿ ಜನ ಸೇರ್ಕೊಂಬಿಟ್ಟವ್ರೆ. ಅಂದ್ರೆ ಈ 3 ಪೆಕ್ರನ್ ನನ್ನ ಮಕ್ಕಳಿಗೆ ಇವತ್ತೇನೋ ದೊಡ್ಡದಾಕಾದೈತೆ. ಇವ್ರ್ಯಾರು? ಇವನು ಈ ಊರು ಸೌಕಾರ, ಆದ್ರೆ ಕೆಟ್ಟನ್ ಮಗ. ಒಂದ್ ಕಾಲದಲ್ಲಿ ಈ ಊರಲ್ಲಿ ಕಳ್ಬಟ್ಟಿ ಇಸ್ಬಿಟ್ಟು ಕಳ್ತನ ಮಾಡಿಸಿ ಇಡೀ ಊರ್ನೇ ಕುಟ್ಟಿಸ್ಬಿಟ್ಟಿದ್ದ. ಹೌದಾ? ಅಪ್ಪಯ್ಯನವರು, ಮಿಲಿಟರಿ ಆಫೀಸರು, ಪೂಜಾರಯ್ಯನವರು, ಈ 3 ಸೇರಿ ಇವನು ಬುದ್ಧಿ ಕಲ್ಸಿ ಈ ಊರು ಉದ್ಧಾರ ಮಾಡಿದ್ರು. ಊರ್ ಪಂಚಾಯತಿ ಆದ್ರೆ ಊರ್ಗಿನ ಮುಂಚೆ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಿದ್ದ. ಇವತ್ತು ಅವ್ರ ಮಗ ಕಟ್ಕಟ್ಟೆಯಲ್ಲಿ ನಿಂತವನಂತ ಬಚ್ಚಿಕೊಂಡಿರ್ಬೇಕಲ್ಲ. ಓ, ಮೋಸ್ಟ್ಲಿ ಕಣ್ಣ ಮುಚ್ಚಾಲ ಆಡ್ತಿರ್ಬೇಕು ಹುಡುಗ್ರಲ್ಲ. ನಮ್ ನಾಯಕರ ಬಗ್ಗೆ ಹಂಗೆಲ್ಲ ಕೇವಲ ಮಾತಾಡ ಕಣಯ್ಯ. ರೀ ಯಜಮಾನ್ರೆ, ಸ್ವಲ್ಪ ಅದುಮ್ಕೊಂಡ್ ಕೂತ್ಕೊಂತೀರಾ? ಊರಿನ ಪಂಚಾಯತಿ ನಾಯಕ ಅಂದ್ರೆ ಟೈಮಿಂಗ್ ನಿಯತ್ತಿರ್ಬೇಕು. ಊರ್ನವ್ರಿಗೆಲ್ಲ ಒಂದ್ ಟೈಮು, ಇವ್ರ ಮಗನ್ಗೊಂದ್ ಟೈಮ್ ಅಂತೆ. ಬರ್ಲಿ ರೀ ನಿಮ್ ಸೂಪರ್ ಡುಬಾಕ್ ಜಡ್ಜು, ಅದೇನ್ ತೀರ್ಪು ಕೊಡ್ತಾರೋ ನಾವು ಕೂತ್ಕೊಂಡು ನೋಡ್ತೀವಿ. ಮುಚ್ಲಾ. ಓ, ನಮ್ ನಾಯಕರು ಬಂದೇ ಬಿಟ್ರು. ಲೇ ಶಿಷ್ಯ, ನಿನ್ನೆ ಕೇಬಲ್ ಅಲ್ಲಿ ಯಾವ ಪಿಕ್ಚರ್ ಹಾಕಿದ್ರು? ಸಿಂಹ. ಓಹೋ, ಅದಕ್ಕೆ ಈ ಪೋಸಲ್ ಬರ್ತಾವ್ರೆ ಸಾಹೇಬ್ರು. ನಾನು ಪಡೆಯಪ್ಪ ನೋಡ್ದೆ ತೆಲುಗು ಅಲ್ಲಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಾಯಕರೇ, ಪಂಚಾಯತಿ ಶುರು ಮಾಡವ? ಅಲ್ಮುರ್ಕ, ಅದ್ಯಾಕ್ಲಾ ಇನ್ನೊಂದ್ ಗಂಟೆ ಬಿಟ್ಟೆ ಶುರು ಮಾಡು. ಪಾಪ ಬೇಗ ಬಂದವ್ರು ನೋಡು, ಆರ್ತಿ ಎತ್ತಿ ಕುಂಬಳಕಾಯಿ ಹೊಡೆದೇ ಶುರು ಮಾಡು. ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಇರಲ್ಲ ಅಷ್ಟೊತ್ತಿಂದಲೂ. ರೀ ಯಜಮಾನ್ರೆ, ನಾಯಕರು ಮಾತಾಡ್ಲಿ. ಮಾತಾಡಿ ಸ್ವಾಮಿ, ಮಾತಾಡಿ. ಸಾಕು ಮಾತಾಡಿ. ನಾನ್ ಮಾತಾಡೋದಂಗೆ ನೀನ್ ಯಾವನೇ ಕೇಳಕ್ಕೆ? ಅದು ಕೆಲಸ. ಕಾಗೆ ಓಡ್ಸಕ್ಕೆ ಸರಿ ನನ್ ಮಗ. ನೀನ್ ಶುರು ಮಾಡಪ್ಪ. ನೋಡಿ, ಮಿಲಿಟರಿ ಮಾಯಸಪ್ಪನವ್ರ ಮಗ ಸುರೇಶ, ಪೂಜಾರಪ್ಪನವ್ರ ಮಗ ಸ್ವಾಮಿ, ನಮ್ಮೂರ್ ನಾಯಕರಾದ ಅಪ್ಪಯ್ಯನವ್ರ ಮಗ ರಾಮರಾಜ, ಇವರು ನಮ್ಮೂರಿನ ಸಂಪ್ರದಾಯ ಕಟ್ಲೆ ಎಲ್ಲಾನು ಮೀರಿ 14 ಬಾರಿ ಊರ್ ಬಿಟ್ಟು ಹೋಗಕ್ಕೆ ನೋಡವ್ರೆ. ದೇವಿ ಪೂಜೆ ಆದ್ಮೇಲೆ ಗಡಿ ದಾಟಿ ಯಾರು ಹೋಗ್ಬಾರ್ದು ಅನ್ನೋ ನಿಯಮನ ಮುರಿದವ್ರೆ. ಈ ಆರೋಪನ ಒಪ್ಕೋತೀರಾ? ಸ್ವಾಮಿ, ನೀನ್ ಹೇಳಪ್ಪ. ಎಲ್ರೂ ನಿನ್ನ ದೇವರು ಅನ್ಕೊಂಡಿದ್ದಾರೆ. ನಿನ್ನ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ ನಮಗ್ ಗೊತ್ತು. ಸುಳ್ಳು ಹೇಳಿದ್ರೆ ದೇವ್ರ ಕಣ್ ಕುಗ್ತಾರೆ ಅಂತ ನನಗೂ ಗೊತ್ತು. ಅದಕ್ಕೆ ನಿಜ ಹೇಳ್ತೀನಿ ಅಧ್ಯಕ್ಷರೇ, ನಾವು ಹೋಗಕ್ ಸ್ಕೀಮ್ ಹಾಕಿದ್ ನಿಜಾನೇ, ಆದ್ರೆ ಐಡಿಯಾ ಕೊಟ್ಟಿದ್ ಇವನೇ ಐಡಿಯಾ ಕೊಟ್ಟಿದ್ದು. ನಾನ್ ದೇವಸ್ಥಾನದಲ್ಲಿದ್ದೆ, ಅರ್ಜೆಂಟ್ ಆಗಿ ಬಾರೋ ಅಂದ. ನನಗ್ ಕೆಲ್ಸ ಇದೆ ಅಂದೆ, ಅದನ್ನ ಬಿಟ್ಟಾಕಿರೋ ಸಿನಿಮಾ ನೋಡೋಣ ಬಾ ಅಂತ ಕರೆದ. ಅವನು ಕರೆದ, ನೀನ್ ಹೋದೆ.
ನಿನ್ ಬುದ್ಧಿ ಎಲ್ಲೋಗಿತ್ತು? ಅಲ್ಲೇ ಇತ್ತು. ನಮಗೂ ಒಟ್ಟಾಗ ವಯಸ್ಸಾಯ್ತು. ಇಂಗ್ಲಿಷ್ ಸಿನಿಮಾ 4 ಒಳ್ಳೆ ಸೀನ್ ಇರ್ತವೆ. ಅವ್ನ್ ನೋಡೋ ಸ್ವಾತಂತ್ರ್ಯ ನಮ್ಗಿಲ್ವಾ? ಏಯ್ ಸೂರ್ಯ, ಬಾಯ್ ಜಾಸ್ತಿ ಆಯ್ತು ಕಲ್ಲ ನಿಂದು. ಏನ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿಯಲ್ಲ ನೀನು? ನಿಂಗೇನಲ್ಲ ಗೊತ್ತಾ ಅದ್ರ ಬಗ್ಗೆ? ಅದಕ್ಕೋಸ್ಕರ ಬಹಳ ಜನ ಪ್ರಾಣನೇ ಕೊಟ್ಬಿಟ್ಟವ್ರೆ. ಆ ಸ್ವಾತಂತ್ರ್ಯನ ನೀವ್ ಯುವಕರುಗಳು ಕಾಪಾಡ್ಬೇಕು. ಅದ್ಬಿಟ್ಟು ನಾಶ ಮಾಡಕ್ ಹೊಂಟಿದಿರಲ್ಲ ನೀವು. ಹೋದ್ರಿ ಕನ್ನಡ ಸಿನಿಮಾಗೆ ಹೋಗ್ಬಾರ್ದಾ? ಅದೇನಲ್ಲ ಇಂಗ್ಲೀಷು ಅಂತ ಇಂಗ್ಲೀಷು ಅದ್ರಲ್ಲಿರೋ ಬಿಟ್ಟು ನಮ್ ಕನ್ನಡ ಸಿನಿಮಾದಲ್ಲಿ ಇರಕ್ಕಿಲ್ವಾ? ಹಾ ಇರುತ್ತೆ, ಆದ್ರೆ ಎಲ್ಲ ಔಟ್ ಆಫ್ ಫೋಕಸ್ ಅಲ್ಲಿ. ಕೂಲ್ ಡ್ಯಾಡಿ. ಕೋಲು ಇಲ್ಲ. ನನಗೆ ಕನ್ನಡದಾಗ ಇಷ್ಟ ಆಗದೆ ಇರೋ ಪದ ಅಂದ್ರೆ ಅದೊಂದೇ ಇಂಗ್ಲಿಷ್. ಸುಮ್ನೆ ಡ್ಯಾಡಿ, 20 ವರ್ಷದಿಂದ ಬರೀ ಇದೇ ಡೈಲಾಗ್ ಆಯ್ತು. ಬೇರೆ ಯಾವ್ದು ಪಂಚಿಂಗ್ ಡೈಲಾಗ್ ಗೊತ್ತಿಲ್ವಾ? ಲೆಫ್ಟ್ ರೈಟ್ ಬಿಟ್ರೆ ಬೇರೆ ಏನ್ ಗೊತ್ತಿದೆ ಅವನಿಗೆ? ಏನೋ ನಾನೇ ಇವ್ರಿಬ್ರನ್ನ ಹಾಳು ಮಾಡ್ದಂಗೆ. ಅವ್ರು ಆಲ್ರೆಡಿ ಹಾಳಾಗೋಗಿದ್ದಾರೆ. ಇಷ್ಟಕ್ಕೂ ಆ ಇಂಗ್ಲಿಷ್ ಸಿನಿಮಾ ನೋಡೋಣ ಅಂತ ಐಡಿಯಾ ಕೊಟ್ಟಿದ್ ಯಾರು ಗೊತ್ತಾ? ಯಾರು? ಬಾಯ್ ಬಡ್ಕೊಂಡಿದ್ ಯಾರು ಗೊತ್ತಾ? ಯಾರು? ಈ ಸ್ವಾಮಿ. ಸ್ವಾಮಿ ಕಂದ, ನೀನು ದೇವಿ ಪ್ರಸಾದ. ನೀನು ಕಾಳಿದಾಸ ಆಗಿ ಊರ್ನೆಲ್ಲ ಉದ್ಧಾರ ಮಾಡ್ತೀಯ ಅನ್ಕೊಂಡ್ರೆ ಪೋಲಿದಾಸ್ ಆಗ್ತಾ ಇದೆಯಲ್ಲಪ್ಪ. ಕ್ಷಮಿಸಿ ಅಪ್ಪಾಜಿ, ದೇವಸ್ಥಾನದ ಆವರಣದಿಂದ ನನ್ನ ನಿರ್ಗಮನಕ್ಕೆ ಅವಕಾಶ ಮಾಡಿಕೊಡಿ. ಸ್ವಾಮಿ, ಹಂಗಲ್ಲ ಹೇಳ್ಬಾರ್ದಪ್ಪ. ನಿನ್ನ ದೇವರಿಗೆ ಅರ್ಪಿಸ್ಬಿಟ್ಟಿದೀವಪ್ಪ. ಶುರುವಾಯ್ತು. ಯಾರನ್ನ ಕೇಳಿ ತೀರ್ಮಾನ ತಗೊಂಡ್ರಿ ಅಮ್ಮಾಜಿ? ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ, ಆರತಿ ತಗೊಂಡ್ರೆ ಉಷ್ಣ ಆಗುತ್ತೆ ಅನ್ನೋ ನನ್ನನ್ನ ದೇವಸ್ಥಾನಕ್ಕೆ ಹೇಗೆ ಅರ್ಪಿಸಿದ್ರಿ? ಸ್ಕೂಲ್ ಬೆಲ್ ಹೊಡಿತಾ ಇದ್ರೆ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆದ್ರೆ ನನ್ನ ದೇವಸ್ಥಾನಕ್ಕೆ ಗಂಟೆ ಬಾರ್ಸಕ್ ಕಳಿಸ್ತಾ ಇದ್ರಿ. ಎಲ್ಲ ಶಕ್ತಿ ಪ್ರಧಾನ ಮಾಲಶ್ರೀ ಚಿತ್ರ ತೋರಿಸಿ ಅಂತ ಅಂದ್ರೆ ಭಕ್ತಿ ಪ್ರಧಾನ ಪಿಕ್ಚರ್ಗಳು ತೋರಿಸ್ತಾ ಇದ್ರಿ. ಯಾಕೆ ಅಮ್ಮಾಜಿ, ಯಾಕೆ? ಎಲ್ಲ ಜಾಲಿಗಿರ್ಬೇಕಾರೆ ನನ್ನೊಬ್ಬನ ಜಾಲಿ ಮರದ ತರ ಬೆಳೆಸ್ಬಿಟ್ರಿ. ಯಾಕೆ ಅಮ್ಮಾಜಿ, ಯಾಕೆ? ಹೌದು, ಇವನು ನಮ್ ತರ 2 ಕಾಲಿನ ಮನುಷ್ಯ. ಅಷ್ಟೇ ಅಲ್ಲ, ನಮ್ ತರಾನೇ ಬಾಡಿಲಿ ಎಲ್ಲ ಪಾರ್ಟ್ಸು ಇದೆ. ಇವನ್ಗೂ ಜೀವನದಲ್ಲಿ ಜಾಲಿಯಾಗಿರ್ಬೇಕು ಅನ್ಸಿದ್ರೆ ತಪ್ಪ? ಹೇಳಿ ಅಪ್ಪ, ತಪ್ಪ? ಸ್ವಾಮಿ ಕಂದ, ನೀನಿನ್ನು ಚಿಕ್ಕ ಹುಡುಗನಪ್ಪ. ಯಾವ ನನ್ ಮಗ ಹೇಳಿದ್ದು? ನೀನ್ ಹೀಗೆಲ್ಲ ಮಾತಾಡಬಾರ್ದಪ್ಪ. ನೀನು ಹುಟ್ಟಿದ್ದೇ ದೇವಿ ಕೃಪೆಯಿಂದ. ಈ ಮೂವರು ಪ್ರತಿ ಸಾರಿ ಊರ್ ಬಿಟ್ಟಾಗ್ಲೂ ಮತ್ತೆ ಬರುವಾಗ ಏನಾದ್ರೂ ಕೆಟ್ಟದ್ ತರ್ತಾರ ಅನ್ನೋ ಭಯ, ಈ ಊರಿನ ಘನತೆಗೆ ಕುಂದು ಬರುತ್ತಾ ಅನ್ನೋ ಆತಂಕ. ನಾವು ಬಹಳ ವರ್ಷಗಳಿಂದ ಜಾಗೃತಿಯ ಕಾಪಾಡ್ಕೊಂಡ್ ಬಂದಿರೋ ಈ ಊರಿನ ಸಂಸ್ಕೃತಿ, ಧರ್ಮ, ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಆದ್ರೆ ಈ ಮೂವರು ಅದನ್ನ ನಾಶ ಮಾಡ್ತಾ ಇದ್ದಾರೆ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದು ನನ್ನ ಮಗ ಆದ್ರೂ ಸರಿ, ಬೇರೆ ಯಾರ ಮಗ ಆದ್ರೂ ಸರಿ. ಏನಂತೀರಿ? ಈಗ ಪಂಚಾಯತಿ ತೀರ್ಮಾನ ಕೇಳಿ. ಇನ್ನು ಮುಂದೆ ಈ ಮೂವರು ಒಬ್ರಿಗೊಬ್ರು ಮಾತಾಡಬಾರ್ದು. ಹಾಗೇನಾದ್ರೂ ಮಾತಾಡಿದ್ ಕಂಡು ಬಂದ್ರೆ ಬರೀ ಇವರಿಗೆ ಅಲ್ಲ, ಇವ್ರ ಮನೆಯವ್ರಿಗೂ ಸೇರಿ ಊರಿಂದ ಬಹಿಷ್ಕಾರ ಹಾಕ್ಬೇಕಾಗುತ್ತೆ. ಏನ್ರಿ ಹೀಗ್ ಕೊಟ್ಬಿಟ್ರು ತೀರ್ಪು? ಇದಪ್ಪ ಸಿಂಹ ಆದ್ರೆ ಸಿಂಹ ತೀರ್ಪು. ಇನ್ನೇನ್ ಯಜಮಾನ್ರು ಕಪ್ಪಾಳು ಕೊಡಿ ತರ ತೀರ್ಪು ಕೊಟ್ಟಾಯ್ತಲ್ಲ. ಹೋಯ್ತಾರೆ ಶಿಷ್ಯ ಚೇತದ 3 ಜನ ಮೇಲೆ ಕಣ್ಣಿಟ್ರ. ಹೋಗ್ರಿ ಒಳ್ಳೆ ಇವನೇನು ಸಂಧಿಯಿಂದ ಸದ್ದಿಲ್ಲದೆ ಒಬ್ನೇ ಹೋಗ್ತಾವನೆ. ಸ್ವಾಮಿ, ಏನಪ್ಪ ಸಮಾಚಾರ? ಅವ್ನ್ ಫಿಟ್ಟಿಂಗ್ ಮಹೇಶ ತಿರುಗ್ ನೋಡ್ಕೊಂಡೋಯ್ತಾನ. ಸುಮ್ನೆ ಹೋಗೋ. ಊರವ್ರನ್ನೆಲ್ಲ ಯಾಮಾರ್ಸ್ ಬರೋ ಅಷ್ಟೊತ್ತಿಗೆ ತಿಂದಿದ್ ಪ್ರಸಾದ ಎಲ್ಲ ಕರಗೆ ಹೋಯ್ತು. ಛೇ, ಈ ಊರವರೆಲ್ಲ ನಮ್ಮನ್ನ ಬೇರೆ ಬೇರೆ ಜೈಲಲ್ಲಿರೋ ಕೈದಿಗಳ ತರ ಮಾಡ್ಬಿಟ್ರು. ಕದ್ದು ಮುಚ್ಚಿ ಮೀಟ್ ಮಾಡಂಗಾಗೋಯ್ತು. ಇವ್ರಿಗೆ ನಮ್ ವ್ಯಾಲ್ಯೂನೇ ಗೊತ್ತಿಲ್ಲ. ನಾವು ಮೂವರು ಒಂದಷ್ಟು ದಿನ ಯಾವ ನನ್ನ ಮಗನ ಕಣ್ಗೂ ಬೀಳ್ದಂಗೆ ಎಲ್ಲಾದ್ರೂ ಓಡೋಗ್ಬಿಡೋಣ. ಈ ಊರಿನ ಜನದ ಸವಾಸನೆ ಬೇಡ. ಸ್ವಾಮಿ, ಬೆಂಗಳೂರು ಹೋಗೋಣ. ತುಂಬಾ ದೊಡ್ಡೂರು, ಕಲರ್ ಹುಡುಗಿರು ಇರ್ತಾರೆ. ಊರ್ ತುಂಬಾ ಬಾರ್ಗಳು, ಡಿಸ್ಕೋಥೆಕ್ಗಳು. ಹೆಂಗೂ ನನ್ನ ಫ್ರೆಂಡ್ ಸುಂದರ ಅಲ್ಲೇ ಇರ್ತಾನೆ. ಅವನ್ ರೂಮಲ್ಲೇ ಉಳ್ಕೊಂಡು 1 ವಾರ ಮಜಾ ಮಾಡ್ಕೊಂಡ್ ಬರೋಣ. ನೀನ್ ಹೇಳಿದ್ ಮ್ಯಾಟ್ರಿ ಕೇಳಿ ಖುಷಿಯಾಗಿ ಟಾಪ್ ಫ್ಲೋರ್ ಟಪಟಪ ಅಂತ ಇದೆ. ಭಯ ಆಗ್ಬಿಟ್ಟು ಗ್ರೌಂಡ್ ಫ್ಲೋರ್ ಗಡಗಡ ನಡುಗ್ತಾ ಇದೆ. ಆಲ್ ಓಕೆ, ವಾಟ್ ಡೂ ಫಾರ್ ಮನಿ? ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತೀರಾ? ಆ ದೇವ್ರು ನಮಗೋಸ್ಕರ ಒಂದು ಸ್ಪೆಷಲ್ ಉಂಡಿನೇ ಮಾಡಿಟ್ಟವನೆ. ಜನ ಎಲ್ಲ ತಂದ ದುಡ್ಡು ಹಾಕ್ತಾರೆ, ನಾನು ಕಡ್ಡಿ ಬಿಟ್ಬಿಟ್ಟು ಎತ್ತುತ್ತಾ ಇರ್ತೀನಿ. ನೀವು ಲಗೇಜ್ ಎತ್ತಾಕೊಂಡು ಬನ್ನಿ. ನಾನು ನಮ್ಮ ಮನೆಯಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡು ದೇಪ್ಕೊ ಬರ್ತೀನಿ. ಎಸ್. 3 ಚೊಂಬು ಮಾತಾಡಿದ್ದು ಈ ಚೊಂಬು ಕೇಳಿಸ್ಕೊಂಡಿಲ್ಲ ಅನ್ಕೊಂಡ್ರ? ಮಾಡ್ತೀನಿ ನನ್ನ ಮಕ್ಕಳ. ಆವು ಸಾಯ್ಬೇಕು, ಕೋಲು ಮುರಿಬಾರ್ದು. ಹಂಗೆ
ಅಜ್ಜಿ ಮಾಡಿಸಿದ್ದು. ಅಮ್ಮ ತಾಯೇ, ನಾನು ನಿಜವಾಗ್ಲೂ ಕದ್ದಿತಾ ಇಲ್ಲ. ಟೆಂಪರರಿ ಆ 3 ಜನ ಪೆಕ್ರ ನನ್ನ ಮಕ್ಕಳು ಹಾಕೊಂಡ್ಮೇಲೆ ನಾನೇ ತಂದಿಟ್ಬಿಡ್ತೀನಿ ನಮ್ಮ ತಾಯಣ್ಣಗೆ. ಪೆಕ್ರ ನಂಬರ್ 1 ಹೋಗ್ತಾವನೆ. ಇಷ್ಟು ವರ್ಷದಿಂದ ದೇವ್ರ ಪೂಜೆ ಮಾಡ್ಕೊಂಡ್ ಬಂದಿದ್ಯಾ, ಇನ್ನೂ ಕಡ್ಡಿ ಬಿಡಕ್ ಬರಲ್ಲ ಅಂದ್ರೆ ಪೆಕ್ರ ಬೇವರ್ಸಿನೇ ನೀನು. ಬಾಗಿಲ್ಲ ಮಗ, ಲೇಟ್ ಆಯ್ತು. ಅಪ್ಪ ಮಲ್ಕೊಳ್ಳಿರೋ, ಊಟ ಮಾಡ್ತಾ ಇರೋ, ನಿಮಿಷ ಇರು. ಇಲ್ಲೇನೆಲ್ಲ ಮಾಡ್ತಾ ಇದ್ಯಾ ನೀನು? ಅಪ್ಪ ಅದು ದುಃಖ ಫರ್ಗೆಟ್ ಮಾಡಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದೀನಿ. ಎಕ್ಸೈಸ ಲೇ, ಯಾವ ಹೊತ್ನಾಗ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕಲ್ಲ. ಮಾಡಬಾರ್ದು ಹೊತ್ನಾಗ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಯ್ತದೆ. ನಿಂಗೇನಲ್ಲ ತೊಂದ್ರೆ? ನಿನ್ಗೆ ನಾನಿಲ್ವಾ? ನಿಮ್ಮ ಅವ್ವ ಇಲ್ವಾ? ಇಲ್ಲಿ ಕೇಳಲ್ಲ. ಇಲ್ಲಿ ನಾನು ಮಿಲಿಟರಿ ಸರ್ವಿಸ್ನಾಗಿದ್ದಾಗ ಯುದ್ಧ ಭೂಮಿಯಾಗೆ ಗನ್ ಹಿಡ್ಕೊಂಡು ಎದುರುಗಡೆ ಸತ್ರು ಹಿಡ್ದೆ ಅಂದ್ರೆ ಖತಮ್ ನಾಟಕ ಬಂದ್ 100 ಜನ ಕೊಂದ್ಬಿಟ್ಟಿವ್ನಿ. ಆಗ ನನಗ್ ದುಃಖ ಆಗ್ಲಿಲ್ಲ. ಯಾಕೆ ಹೇಳು? ಅದು ಕರ್ತವ್ಯ ಕಲ್ಲ. ಆದ್ರೆ ಈಗ ನಿನ್ ಮುಖ ನೋಡ್ತಿದ್ದಂಗೆ ನಂಗೆ ಸಾನೇ ದುಃಖ ಆಯ್ತದೆ ಕಣಲೆ. ಯಾಕೆ ಹೇಳು? ಮಮತೆ ಮಗ ಡ್ಯಾಡಿ, ಯಾಕೋ ಹಂಗ ಹಿಡ್ಕೊತಾ ಇದ್ಯಾ? ಮಮ್ಕಾರ ಡ್ಯಾಡಿ, ಮಮ್ಕಾರ. ನೋಡು, ಮಕ್ಕಳು ಎದೆ ಮಟ್ಟ ಬೆಳೆದ್ಮೇಲೆ ಸ್ನೇಹಿತರನ್ನ ಕಂಡಂಗೆ ಕಾಣ್ಬೇಕಂತೆ. ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಕಣ್ಲಾ. ಒಳ್ಳೆ ವಿಷಯ ಯಾವ್ದೇ ಇರ್ಲಿ ನನ್ ಸಪೋರ್ಟ್ ಐತೆ. ಮೊದಲು ನೀನ್ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡ್ಬೇಕು, ಆಯ್ತಾ? ಮೊದಲು ನೀನ್ ಅದನ್ನ ಕಲಿ. ಈಗ ಬಂದ್ ಮನಿಕೋ. ಇಷ್ಟೊತ್ತಾಗೇನ ನೀನ್ ಎಕ್ಸರ್ಸೈಸ್ ಮಾಡೋದು ಇಂಗ್ಲಿಷ್ನವ್ರ ತರ? ಈಗ ಅಮಿಕ್ಕನ್ ಮನೆಗೆ ಹೋಗ್ಬಿಡ್ಬೇಕು. ಸೂರ್ಯ, ನಿಮ್ಮಪ್ಪ ಹೇಳಿರೋದು ಒಂದು ಅರ್ಥ ಇದೆ. ಪೆಕ್ರ ನಂಬರ್ 2, 3 ಬಂದ್ರು ಅನಿಸ್ತದೆ. ಹೋಗ್ಲಿ ಬಿಡು, ಅದು ಏನು ಹೇಳ್ತೀಯೋ. ಅದು ಸರಿ, ಸ್ವಾಮಿ ಇಲ್ಲಿ ಬಂದಿದ್ದಾನೆ ಅಂತ ಏನು ಗ್ಯಾರಂಟಿ? ಸೌಂಡ್ ಅದು ಮಧ್ಯರಾತ್ರಿಲೂ ನೀನು ಇಂಗ್ಲಿಷ್ ಬೇಕಾ? ಮುಚ್ಕೊಂಡು ಬಾರ. ಯಾ ವಿ ಗೋ ಬ್ಯಾಂಗ್ಳೂರ್. ಎಲ್ಲೋದೆ ಇವನು? ಹಾ, ಕಾಣಿಸ್ತಾ ಇಲ್ವಲ್ಲ? ಬ್ಯಾಗ್ ಇಲ್ಲಿ ಬಿಸಾಕ್ಬಿಟ್ಟು ಎಲ್ಲೋದ ಇವನು? ಅಲ್ಲಿ ನೋಡ ನಡಿ. ಏ ಸ್ವಾಮಿ, ಏನು ಕಡ್ಡಿ ಒಳಗ್ ಬಿಟ್ಟಿದ್ದೀನಿ, ಆಚೆ ತೆಗಿಯೋರ್ಗೆ ಸುಮ್ಮನೆ ಇರೋ. ಯಾಕೆ ಚಿತ್ರಕ್ಕೋಸ್ಕರ ಹಿಂಗೆ ಒತ್ತಾಡ್ತಿದ್ಯಾ? ಇಲ್ಲಿ ನೋಡು, ಹಂಗೆ ನಾನು ಉಂಡಿ ಕಳ್ಳ ಅಂದ್ರೆ ನೀನ್ ಖಜಾನೆ ಕಳ್ಳ ಅಂದ್ರೆ ನಾನು ಹಿಡ್ಕ, ನೀನು ಉಂಡಿ ಕಳ್ಳ. ಈ ಟೈಮಲ್ಲಿ ತಮಾಷೆ ಬೇಕೇನೋ? ಅಯ್ಯೋ, ಹೇ, ಇಬ್ಬಿಬ್ರು ಕೈ ಬಿಟ್ರೆ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ. ನಿಧಾನ ಬಿಡಿ. ಪೆಕ್ರಗಳಿಗೆ ಮೇಷ್ಟ್ರ ಕಂಡ್ರು ನೀವು, ಲೈಫಲ್ಲಿ ಉದ್ಧಾರ. ಅಯ್ಯ, ಸಾಕು, ಯಾರ ಬಂದ್ಬಿಡ್ತಾರೆ. ಹೋಗೋಣ. ನನ್ ಬ್ಯಾಕು. ಸ್ವಾಮಿ, ಇದೆ ತಾನೆ? ಇದೆ. ಬ್ಯಾಗ್ ಮಿಸ್ ಆಗೋಗಿತ್ತು ಅನ್ಕಂಡೆ, ಸದ್ಯ ಸಿಕ್ತ. ಇಷ್ಟೆಲ್ಲ ಕಷ್ಟಪಟ್ಟು ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ ತಾಯಿ. ಹಾ, ವಾರೇ ವಾ, ಇದೆಲ್ಲ ನಿಂದೆ ಗೇಮಾ? ನಿನ್ನ ಒಡವೆ ನೀನೇ ಇಟ್ಕೊಂಬಿಟ್ಟ? ಒಂದು ವೇಳೆ ನಾನ್ ತಗೊಂಡೋಗಿ ಮಾಡ್ಕೊಂಬಿಟ್ಟಿದ್ರೆ ಊರವರೆಲ್ಲ ನನ್ನ ಕಳ್ಳ ಅನ್ಬಿಟ್ಟ. ಅದಕ್ಕೆ ಇಲ್ಲೇ ಬೆಳೆಸ್ಕೊಂಬಿಟ್ಟ. ಆಹಾ, ಈಗ ಗೊತ್ತಾಯ್ತು ನಿನ್ ಪ್ಲಾನು. ನಿನ್ನ ಒಡವೆ ಅವ್ರ ಕದ್ದಂಗೂ ಇರ್ಬೇಕು, ನಿನ್ನ ಹತ್ರ ಇದ್ದಂಗೂ ಇರ್ಬೇಕು. ಒಟ್ಟಲ್ಲ ನನ್ನ ಮಕ್ಕಳ ಕೆಟ್ಟ ಹೆಸರು ಬರ್ಬೇಕು. ಎಂತ ಸೂಪರ್ ಪ್ಲಾನ್ ನಿಂದು.
ಇಲ್ಲೇ ಇರ್ಬೇಕು ಅಣ್ಣ. ನಿಲ್ಸಿ ನಿಲ್ಸಿ ಇಲ್ಲ ಅನ್ಸುತ್ತೆ ಕೊನೆ ಇಲ್ಲಿ ನಿಲ್ಸು ಅಂತ ಅಂತೇನಾ ತೊಗೊಳಪ್ಪ. 5 years ಬ್ಯಾಕ್ ಬಂದಿದ್ದು. ಸರ್ ಇಲ್ಲಿ ಸೂಪರ್ ಸುಂದರ್ ಅವ್ರ ಮನೆ ಯಾವುದು? ಸೂಪರ್ ಪಾಪರ್ ಯಾರು ಗೊತ್ತಿಲ್ಲ ರೀ. ಸುಂದರ ಅಂತ ಅವನ ಛತ್ರದಲ್ಲ ಅವನು. ಛತ್ರನ? ಬಾಡಿಗೆ ಕಟ್ಟಕ್ಕಾಗದೆ ತೋಟ ತಪ್ಪನ್ ಛತ್ರಕ್ಕೆ ಶಿಫ್ಟ್ ಆಗ್ಬಿಟ್ನಾ. ಏಯ್ ಅವ್ನ್ ಮದ್ವೆ ರೀ, ಮದ್ವೆಲಿದಾನೆ. ಹಿಂಗ ನಿನ್ ಫ್ರೆಂಡು ಅಂತ ಮದ್ವೆಗೆ ಕರ್ದಿಲ್ಲ? ಅಲ್ಲೇ ಹೋಗಿ ನೋಡೋಣ ಬಾರೋ. ಏನು ಫ್ರೆಂಡು ಅಲ್ವಾ ಅಂತ? ಸರ್ ನನ್ಗೆ ಅಲ್ಲಿ ಅವ್ರಿಗೆ ಡ್ರಾಪ್ ಕೊಡ್ತೀರಾ? ಇವ್ ನೋಡು ಬೈತರ್ ಕಣ. ಆಟೋಲ್ಲ ಹೋಗೋಣ ನಡಿ. LIA GEN. ಏಯ್ ನೀನ್ ಓದ್ ಮುಗ್ಸೋ ಅಷ್ಟ್ರೊಳಗೆ ಮದ್ವೆನೇ ಮುಗ್ದೋಗ್ತದೆ. ಒಳಗೋಗ ಫಸ್ಟ್ ನೈಟು ಆಗೋಗುತ್ತೆ. ಯಾವ್ದೋ ಬ್ಲೇಡ್ ನಡಿ. ಇದ್ದಂಗೆ ಇದೆಯಲ್ಲ. ಇದನ್ನ ಸ್ವಲ್ಪ ಒಳಗೆ ಇಟ್ಕೋತೀರಾ? ಥ್ಯಾಂಕ್ ಯು. ಓ ಇದು ನಿಮ್ ನಗುಗೆ. ಥ್ಯಾಂಕ್ಸ್. ಇದು ನಿಮ್ ಚಂದಕ್ಕೆ. ಆಮೇಲೆ ಸಿಗೋಣ. ಇವರು ಅಣ್ಣವರು, ಕನ್ನಡಿಗರ ಕಣ್ಮಣಿ, ಗಾಡು, ಡಾಕ್ಟರ್ ರಾಜ್ಕುಮಾರ್, ದೇವರ ವರಪುತ್ರ. ಗಾಡ್, ದೇವರ ವರಪುತ್ರ. ನನ್ನ ದೇವರ ವರಪುತ್ರ ಅಂತ ಕರೀತಾವ್ರೆ. ನಿನ್ಗೆಲ್ಲ ಕಣೋ, ಅಣ್ಣವ್ರಿಗೆ ಹೇಳ್ತಿರೋದು. ಓ ನಮಸ್ಕಾರ. ಏ ಸುಂದ್ರ, ಏ ಮಗ, ಏನೋ ಇದೆಲ್ಲ? ಎಲ್ಲ ದೇವ್ರು ಕೊಟ್ಟಿದ್ದು. ನನ್ನ ಫ್ರೆಂಡ್ ಸುಂದ್ರ ಅಂತ ಹೇಳ್ತಿದ್ನಲ್ಲ, ಇವನೇ. ಹೆಸರಿಗೆ ಮಾತ್ರ ಸುಂದರ. ಅಲ್ಲೇ ಕುಂತಿರೋ ಸಿಗರೇಟ್ ಹೊಡ್ಕೊಂಡು ಬರ್ತೀನಿ. ಓಕೆ 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 ಬನ್ರ. ನಮಸ್ಕಾರ. Michael, Bangalore is a very nice place. No, go and city. ಇವ್ರು ಫಾರಿನ್ ಪೂಜಾರಿ ಇರ್ಬೇಕು. ಹಂಗಾದ್ರೆ ಅವನೇನ್ ಫಾರಿನ್ ಮಠಾಧೀಶ್ವರನ? ವಧುನ್ ಕರ್ಕೊಂಬನ್ನಿ ಅಮ್ಮ. ಲವ್, ಅಮಾವಾಸ್ಯೆ ಪೌರ್ಣಿಮೆ ಚಂದ್ರ ಒಟ್ಟಿಗೆ ಆಕಾಶದಲ್ಲಿ ಬಂದಂಗೈತೆ. ಲವ್, ನಿಮ್ ಫ್ರೆಂಡು ಕರಿಸುಂದ್ರ ಫಾರಿನ್ ದೇವ್ರಿಗೆ ಕೈ ಮುಗ್ದಿರ್ಬೇಕು. ಅದಕ್ಕೆ ಅವ್ನು ಫಾರಿನ್ ಹುಡುಗಿನೇ ಸಿಕ್ಕವಳೆ. ನಾವು ಮುಗಿದ್ರೆ ಸಿಗ್ಬಹುದಾ? ಅವನ್ನೇ ಕೇಳೋಣ. ಗಟ್ಟಿ ಬೇಡ, ಗಟ್ಟಿ ಬೇಡ. ಸರ್, ನೀವು ಪಾರಿನವ್ರ? ಎಸ್. ಮತ್ತೆ ಅವ್ರ ತರ ಕಲರೇ ಇಲ್ಲ. ಬುದ್ಧಿ ಬಿಡಲ್ಲ, ಸುಮ್ಮನೆ ಇರೋ. ತಡ್ಕೊಳಕ್ಕೆ ಆಗ್ತಿಲ್ಲ ಮಗ. ಒಂಚೂರು ಪಾರಿನ್ಗೆ ಹೋಗಿ ಬರ್ತೀನಿ. ಏನ್ ಗುರು ದಿಢೀರ್ ಅಂತ ಹೇಳ್ದೆ ಕೇಳ್ದೆ? ಯಾಕಪ್ಪ ನೀನ್ ಹೇಳಿ ಕೇಳಿ ಅವಳಿಗೆ ಬಿಡ ತಿನ್ಸ್ಬೇಕಾಯ್ತಾ? ಅಲ್ಲ ಸುಂದ್ರು, ಮದ್ವೆ ದಿಢೀರ್ ಅಂತ ಸೆಟ್ ಆಯ್ತು. ಇದು ಸೆಟಪ್ ಅಲ್ಲಪ್ಪ, ಗೋವಾದಲ್ಲಿ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ನ. ಅಲ್ಲಿ ಇವಳು ಪರಿಚಯ ಆದ್ಲು, ಹಂಗೆ ಲವ್ ಆಯ್ತು. ಮನೆ ಕರ್ಕೊಂಡು ಹೋದೆ. ಅಪ್ಪ ಅಮ್ಮ ಯಾರು ಒಪ್ಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಏನದು? ನಮ್ಮ ಮಾವವರು ಈ ತರ ಸುಂದರವಾದ ಹುಡುಗ ಬಿಟ್ರೆ ಮತ್ತೆ ಸಿಗಲ್ಲ ಅಂತ ಮದುವೆ ಫಿಕ್ಸ್ ಮಾಡ್ಬಿಟ್ರು. ಅದಕ್ಕೆ ನಿಮ್ಮನ್ನ ಯಾರನ್ನು ಕರೆಯಕ್ಕಾಗಿಲ್ಲ. ಸೊ ಮತ್ತೆ ಗೋವಾ ರಿಟರ್ನಾ? ಗೋವಾ ಗಿವಾ ಎಲ್ಲ ನನಗೆ ಜುಜ್ಬಿ. ಈಗ ನಮ್ದು ಏನಿದ್ರು ಕಂಟ್ರಿ ಟು ಕಂಟ್ರಿ. ಯಾವ ಕಂಟ್ರಿ? ಪ್ಯಾಲೇಸ್, ಲಂಡನ್. ಓ, ನನಗೆ ಅಲ್ಲೇ ಕೆಲಸ ಸಿಕ್ಕಿದೆ. ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ತಿಂಗಳ ಅಪ್ಪ ಅಮ್ಮನಿಗೆ ಸ್ವಲ್ಪ ದುಡ್ಡು ಕಳಿಸ್ತೀನಿ. ಆವಾಗ್ಲಾದ್ರೂ ಕೋಪ ಕಡಿಮೆ ಆಗುತ್ತಾ ನೋಡೋಣ. ಅಂತೂ ಗೋವಾಗೆ ಹೋದ್ಮೇಲೆ ನಿನ್ನ ಹಣೆ ಬರನೇ ಚೇಂಜ್ ಆಗೋಯ್ತು ಬಿಡ. ಹೌದು ಮಗ. ಅದ್ ಬಿಡ್ರಿ, ಇವತ್ತು ನನ್ನ ಫಸ್ಟ್ ನೈಟ್ನ ನಮ್ಮ ಮಾವ 5 ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡೋನೆ.
ರೂಮ್ ಖಾಲಿ ಆಗಿರುತ್ತೆ. ಒಂದ್ ವಾರ ನೀವೆಲ್ಲ ಇದ್ಕೊಂಡು ಆರಾಮಾಗಿ ಇಟ್ಕೊಂಡು ಹೋಗ್ರಿ. ಓಕೆನಾ? ರಜಾ, ನಮ್ಮ ರೂಮ್ ಅಡ್ರೆಸ್ ನಿನ್ಗೊಬ್ಬನಿಗೆ ಗೊತ್ತಿರೋದು. ನೀನ್ ಹಿಂಗ್ ಗಬ್ ಗಬ ಅಂತ ಕುಡಿದ್ರೆ ಟೈಟಾಗಿ ನಾವು ಇಲ್ಲೇ ಮಲಗಬೇಕಾಗತ್ತೆ. ಸ್ವಲ್ಪ ನಿಧಾನ ಕುಡಿಯಪ್ಪ. ನಿಧಾನ ಅನ್ಕೊಂಡೆ. ನಾವ್ ಇನ್ನು ಹಿಂಗೆ ಇರೋದು. ನೋಡಿ ನಮ್ ಫ್ರೆಂಡ್ ಸುಂದ್ರನ ಎಷ್ಟ್ ಫಾಸ್ಟ್ ಆಗಿದ್ದಾನೆ. ಹೋಗಿ ಫಾರಿನ್ ಹುಡುಗಿನ ಪಟಾಯಿಸ್ಬಿಟ್ಟು ಈಗ ಲಂಡನ್ ಅಲ್ಲಿ ಸೆಟ್ಲ್ ಆಗ್ತಾ ಇದ್ದಾನೆ. ನಾವು ಒಂಥರ ಫಾಸ್ಟ್ ಆಗಿ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗುತ್ತೆ. ಅದಕ್ಕೆ ಸುಂದ್ರ ಹೇಳ್ತಿದ್ದ, ಗೋವಾ ಒಂದು ಮಿನಿ ಸ್ವರ್ಗ ಇದ್ದಂಗಂತೆ. ಎವ್ರಿ ವೇರ್ ಬೀಚಸ್ ಅಲ್ಲಿ ಫಾರಿನ್ ಹುಡುಗಿರ್ ಬಂದು ಬಿಸಿಲು ಕಾಯಿಸ್ಕೊಂಡ್ ಮಲ್ಗಿರ್ತಾರೆ. ನಮ್ಮಂತ ಕಟ್ ಮಸ್ತ್ ಆಗಿರೋ ಕುದುರೆಗಳನ್ನೇನಾದ್ರು ನೋಡಿದ್ರೆ ಅವರೇ ಪಟಾಯಿಸ್ಕೊಂಡು ನಮ್ಮನ್ನ ಫಾರಿನ್ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಕುದುರೆಗಳು ನನಗೇನೋ ಮಚ್ಚೆಗಳಿವೆ, ನನ್ಗೆ ಹುಡುಗಿರು ಬಿದ್ದೋಗ್ತಾರೆ. ನೀವಿಬ್ರು ಏನ್ ಮಾಡ್ತೀರಾ? ನಾವು ಮಚ್ಚೆ ಅಂಟಿಸ್ಕೋತೀವಿ. ಹೌದು, ಮಚ್ಚೆಯಿಂದ ಜ್ಞಾಪಕಕ್ಕೆ ಬಂತು, ಆ ಛತ್ರದಲ್ಲಿ ಒಂದ್ ಕೆಂಪು ಸೀರೆ ಉಟ್ಕೊಂಡಿದ್ಲಲ್ಲ ಫಾರಿನ್ ಹುಡುಗಿ, ನನ್ನೇ ನೋಡ್ತಿದ್ಲು. ಅವಳು ಎಲ್ರೂ ನೋಡ್ತಿದ್ಲು. ಏನಿಲ್ಲ, ನನ್ನೇ ನೋಡ್ಕೊಂಡು 5 ಜಾಂಗೀರ್ ಹಾಕಿದ್ಲು ಗೊತ್ತಾ? ಅದ್ ನೀನ್ ಎಕ್ಸ್ಟ್ರಾ ಸೈಜ್ ನೋಡ್ ಹಾಕಿದ್ದು. ಏಯ್ ಜಾಂಗೀರು ಜಿಲೇಬಿ ಮ್ಯಾಟ್ರ್ ಬಿಡ್ರೋ. ನನ್ಗೆ ಯಾಕೋ ಹೋಗೋಣ ಅನ್ಸ್ತಾ ಇದೆ. ಹೋಗೋಣ್ರೋ? ಏಯ್, ಗೋವಾನೋ ಬೇಡ, ಫಾರಿನ್ ಮಾವನೋ ಬೇಡ, ರೂಮ್ಗೆ ಹೋಗೋಣ ನಡೀರೋ. ಹಾಗಾದ್ರೆ ಇದನ್ನ ರೂಮಲ್ಲೇ ಏರ್ಸೋಣ. ಅಲೆ ಪಾತ್ರೆ, ಅಲೆ ಕಪ್ನ, ಶಿಷ್ಯ ನಡಿಯಲ್ಲ. ಅಣ್ಣ ಎಲ್ಗಣ? ಏ ಕರಿ ಅಮಾವಾಸ್ಯೆ, ನನ್ನ ಮಗನೇ ಎಲ್ಲೇ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನೀನ್ ಪರ್ಕೆ ತೋರಿಸಿ ಮಕ್ಕ ತೋರಿಸಿ ಎಲ್ಲೇ ಅಂತ ಕೇಳ್ತೇನೆ. ಪರ್ಕೆ ಕೂತ್ಬಿಡ್ತೀನಿ. ಹೋಗ ಕೆಲ್ಸ ಆದಂಗೆ ಹೋಗ್ಲಿ. ಎಲ್ ಗಂಟೆ ಹೇಳಣ? ತಗ್ದಂಗೆ ಮಕ್ಕದ ಮೇಲೆ ಹಾಕ್ಬಿಡ್ತೀನಿ. ಅಣ್ಣ ಆಗಿದ್ದ ಆಗೋಯ್ತು, ಈಗ್ಲಾದ್ರು ಹೇಳೋಣ. ಲೇ ಅಮಾವಾಸ್ಯೆ, ಇವತ್ತೆಂತ ಬಾಣ ಬಿಡ್ತಿದ್ದೆ ಅಂದ್ರೆ ಪಂಚಾಯತಿ ಕಟ್ಟೆಗೆ ಹೋಗಿ ಪಂಚಾಯತಿ ಕರ್ಸಿ ಗೌಡ ನಿಲ್ಸಿ ಹೇಳ್ತಿದ್ದೆ, ದೇವಸ್ಥಾನದಲ್ಲಿ ಒಡವೆ ಕದ್ಬಿಟ್ಟವ್ರೆ, ಕದ್ದಿದ್ ಬೇರೆ ಯಾರು ಅಲ್ಲ ನಿನ್ ಮಗ, ಆ ಮಿಲ್ಟ್ರಿ ಅವನ್ ಮಗ, ಗಂಟೆ ಹೊಡಿತಾನಲ್ಲ ಅವನ್ ಮಗ ಅಂತ. ಹೌದಾ? ಹಾ. ಹಂಗ ಹೇಳ್ತೀರಾ? ಹಾ. ಒಡಬೇಕಾದವ್ರು ಅವ್ರೇ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದ್ರೆ ಏ, ನಾನ್ ನೋಡ್ದೆ ಅಂತ ಹೇಳ್ತೀನಲ್ಲೇ. ಆಗ ಅಷ್ಟೊತ್ತಲ್ಲಿ ನೀವು ಅಲ್ಲಿ ಏನ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ನಾನ್ ವಾಕಿಂಗ್ ಹೋಗ್ತಿದ್ದೆ ಅಂತೀನಿ. ವಾಕಿಂಗ್ ಕಟ್ಕೊಂಡು ಹೋಯ್ತಾ ಇರೋರ್ನ ನೀವಾಗ ತಡಿಲಿಲ್ಲ ಅಂತ ಕೇಳಿದ್ರೆ ತಗ್ದಂಗೆ ನನ್ ತಲೆಗೆ ಉಳಿಲಿಲ್ವಲ್ಲೋ. ಅದೇನೋ ಅಮಾವಾಸ್ಯೆ, ನಾನ್ ಬಿಡ ಬಾಣಲ್ಲ ನನ್ಗೆ ಇರ್ತದಲ್ಲೋ. ಇಲ್ಲ ಕಣ್ಲ, ಇದಕ್ ಬೇರೆ ಐಡಿಯಾನೇ ಹಾಕ್ಬೇಕು. ಏ ಬಿಡಲ್ಲ ಕಣ್ಲ, ಬೇರೆ ಐಡಿಯಾ ಸಿಗೋರ್ಗ ಮನೆಯಿಂದ ಈಚೆ ಕಡೆ ಬರಲ್ಲ ನಾನು. ರಾಮ, ಸೂರ್ಯ ನೋಡಿಲಿ. ಏನೋ ಇದು? ಕಾಣಿಸ್ತಾ ಇಲ್ವಾ ದೇವ್ರ ಒಡವೆ? ನಾನು ಇಷ್ಟ ದಿವಸ ಬರೀ ಉಂಡಿಲ್ ಕಾಸು ಕದೀತಿದ್ರೆ ನೀವು ಅಮ್ಮನ ಒಡವೆನೆ ಕದ್ದಿದ್ದೀರಾ. ನಾವ? ಏಯ್ ಕಳ್ಸ್ವಾಮಿ, ನಾವ್ ಬರಕ್ ಮುಂಚೆ ನೀನೇ ಒಡವೆ ಕದ್ದು ಬ್ಯಾಗಲ್ಲಿಟ್ಟು ಕಾಸು ಕದಿಯೋಂಗ್ ನಾಟಕ ಮಾಡ್ತಿದ್ದೆ ಅಲ್ವಾ? ಇಲ್ಲ ಕಣೋ, ನಾನು ಸತ್ಯಾಗ್ಲೂ ದೇವಸ್ಥಾನದಲ್ಲಿ ಬರೀ ಉಂಡಿ ಕಾಸು ಮಾತ್ರ ಕದೀತಾ ಇದ್ದೆ ಕಣೋ. ಅಂದ್ರೆ ಈ ಬ್ಯಾಗ್ ನಿಂದಲ್ವಾ? ನಿಜವಾಗ್ಲೂ ನಂದಲ್ಲ ಕಣೋ. ಈ ಬ್ಯಾಗಲ್ಲಿ ನನ್ನ ಬಟ್ಟೆನೂ ಇಲ್ಲ ಕಣೋ. ಹೌದು, ಈ ಬ್ಯಾಗ್ ನಿಮ್ಗೆ ಎಲ್ಲಿ ಸಿಕ್ತು? ನಾವಿಬ್ರು ದೇವಸ್ಥಾನದ ಕಾಂಪೌಂಡ್ ಹಾರ್ ಬರೋವಾಗ ಸಿಕ್ತು. ನಿನ್ ಬ್ಯಾಗ್ ಎಲ್ಲಿ ಇಟ್ಟಿದ್ದೆ? ಉಂಡಿ ಪಕ್ಕ ಇಟ್ಟಿದ್ದೆ. ಉಂಡಿ ಪಕ್ಕ? ಓ, ಈ ಬ್ಯಾಗ್ ನಿಂದಲ್ಲ ಅಂದ್ರೆ ಮತ್ತಿನ್ಯಾರ್ದು? ಇದ್ರಲ್ಲಿ ಒಡವೆ ಹೇಗ್ ಬಂತು? ವೇಟ್, ಐ ಕನ್ಫ್ಯೂಸ್ ಕ್ಲಿಯರ್. ಮೋಸ್ಟ್ಲಿ ಈ ಒಡವೆನ ಯಾರೋ ಕದ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ. ನಮ್ಮನ್ನ ನೋಡಿ ಈ ಬ್ಯಾಗ್ನ ಅಲ್ಲೇ ಬಿಟ್ಟು ಓಡೋಗಿರ್ಬೇಕು. ಅಮ್ಮ ತಾಯಿ, ಕಳ್ಳರ ಕೈಗೆ ಒಡವೆ ಸಿಕ್ಬಾರ್ದು, ನಮ್ ಕೈಗೆ ಸಿಗ್ಬೇಕು ಅಂತ ಅಮ್ಮನ್ ಪ್ಲಾನು. ಲವ್, ಮೊದ್ಲು ಈ ಒಡವೆನ್ ತಗೊಂಡೋಗಿ ಊರ್ ಕೊಟ್ಬಿಡ ನಡೀರೋ. ಲೇ, ಇದನ್ನ ನಾವು ವಾಪಸ್ ತಗೊಂಡೋದ್ರೆ ನಮ್ಮನ್ನ ಮರಕ್ ಕಟ್ಟಾಕಿ ನಾಯಿಗೆ ಹೊಡ್ದಂಗ್ ಓಡ್ದು ನಾವೇ ಕಳ್ತನ ಮಾಡಿದೀವಿ ಅಂತ ನಮ್ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಟೆಂಪಲ್ ಥೀಫ್ ಅಂತ ನಮ್ಮಪ್ಪ ಡಬಲ್ ಬ್ಯಾರಲ್ ಗನ್ ತಗೊಂಡು ಡಬಲ್ ಟೈಮ್ ಫೈರ್ ಮಾಡ್ಬಿಡ್ತಾರೆ. ಮತ್ತೆ ಏನ್ ಮಾಡ್ಬೇಕು ಅಂತಿದ್ದೀರೋ? ಭಯ ಆಗ್ತಾ ಇದೆ. ನೋಡ್ರೋ, ಯೋಚನೆ ಮಾಡಷ್ಟು ಟೈಮ್ ಇಲ್ಲ ನಮ್ಗೀಗ. ಗೋವಾ ಬಿಡೋಣ. ಏಯ್, ಏನೋ ದಿಢೀರ್ ಅಂತ ಸಂಬಂಧನೇ ಇಲ್ಲದೆ ಗೋವಾ ಅಂತಿದ್ಯಾ? ಒಂದ್ ವಾರ ಬೆಂಗಳೂರಲ್ಲಿ ಮಜಾ ಮಾಡ್ಕೊಂಡು ಹೋಗೋಣ ಅಂತೇಳಿ ದಿಢೀರ್ ಬೇರೆ ಹೇಳ್ತಿಲ್ಲೋ? ಐ ಸೀರಿಯಸ್, ನಾನು ಹೇಳೋದ್ ಫಸ್ಟ್ ಕೇಳಿ. ಗೋವಾಗ್ ಹೋಗಿ ಫಾರಿನರ್ಸ್ ನ ಪಟಾಯಿಸಿ ಅವ್ರನ್ನ ಮದ್ವೆ ಆಗಿ ರಿಚ್ ಆಗಿ ಇಂಪೋರ್ಟೆಡ್ ಕಾರಲ್ಲಿ ವಾಪಸ್ ಬಂದು ಈ ಒಡವೆಗಳಿಗಿಂತ 10 ಪಟ್ಟು ಜಾಸ್ತಿ ಒಡವೆಗಳು ತಗೊಂಡೋಗ್ ಕೊಡೋಣ. ಥಿಂಕ್, ಊರಲ್ಲಿ ನಮ್ಮ ಮರ್ಯಾದೆ ಹೆಂಗಿರುತ್ತೆ? ನೀನ್ ಹೇಳ್ದಂಗ ಆಗಿಲ್ಲ ಅಂದ್ರೆ? ಸ್ವಾಮಿ,
ಊರಬ್ಬಕ್ಕೆ ಇನ್ನೂ 2 ತಿಂಗಳಿದೆ ಅಂತ ನಿಂಗೆ ಗೊತ್ತಲ್ವಾ? ಅಲ್ಲಿ ತನಕ ದೇವಸ್ಥಾನ ತಿಜೋರಿ ಯಾರೋ ಓಪನ್ ಮಾಡಲ್ಲ ತಾನೆ? ಹೆಂಗಾದ್ರೂ ಮಾಡಿ ಅಷ್ಟರಲ್ಲಿ ತಗೊಂಡೋಗಿ ಅಲ್ಲಿ ಇಟ್ಬಿಡೋಣ. ಇದೆಲ್ಲ ಸಾಧ್ಯನೇನೋ? ಹೌದಾ? ಇಲ್ಲ ನೋಡ, ಈ ಮುಖಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಇನ್ ನಮ್ಮ ಮುಖಕ್ಕಾಗಲ್ವಾ? ವೆರಿ ಪಾಸಿಬಲ್. ಹೇಯ್ ಸ್ವಾಮಿ, ನೆನ್ನೆ ನೀನೇನೋ ಹೇಳ್ತಿದ್ದಲ್ಲ, ಯಾವ್ದೋ ಫಾರಿನ್ ಹುಡುಗಿ ನಿನ್ನ ನೋಡ್ತಿದ್ಲು ಅಂತ. ಗೋವಾಗ್ ಬಾ, ಒಂದಲ್ಲ ನಿಂಗೆ ಮೆನಿ ಫಾರಿನ್ ಹುಡುಗಿಸ್ನ ತೋರಿಸ್ತೀನಿ. ಪ್ಲೀಸ್ ಕಣೋ, ನಾನ್ ನಂಬೋ. ಥಿಂಕ್. ಸಮೇ, ನನ್ಗೇನೋ ಇವ್ನು ಹೇಳೋದ್ ಸರಿ ಅನ್ಸಿದ್ಯೋ. ಹೇಗಿದ್ರು ಹಳ್ಳಿಗೆ ಹೋದ್ರೆ ತಗ್ಲಾಕೋತೀವಿ, ಇವ್ನು ಹೇಳ್ದಂಗೆ ಮಾಡ್ಬಿಡೋಣ. ಎಸ್ ಅನ್ನೂ ದೇವ್ರು. ಜೀವನದಲ್ಲಿ ಏನೇನೋ ಮಾಡಿದ್ದೀವಿ, ಇದು ಮಾಡ್ಬಿಡಣ. ಲೋ ಇಂಗ್ಲಿಷ್ ಪಂಡಿತ, ಅವಳು ಯಾರೋ ಕೆಂಚಿ ಬಿಸಿಲಿಗೆ ಮೈ ಕಾಯಿಸ್ಕೊಂಡು ಮಲ್ಗೋಳೆ. ಓ ಕೇಳೋಗ, ಇವಳು ಮಸಾಜ್ಗೆ ಕಾಯ್ತವ್ರ ಮಲ್ಗೋಳೆ. ಇವಳೇ ಕೇಳೋ. ಕೇಳು ಕೇಳು. ಏ ಹೋಗ ಹೋಗೋ. ಲೇ, ಅವ್ರ ಕಡೆಯವ್ರು ಯಾರು ಬಾರ್ಸ್ಕಿರ್ಸ, ಸ್ವಲ್ಪ ತಡ್ಕೊಳ್ಳೋ. ಮಕ್ಕಳು ನೋಡ್ತಿದ್ರ ಆ ತರ ಕಾಣ್ತಿಲ್ಲ ಮಗ. ಧೈರ್ಯ ಕೊಡ್ತಾ ಇದೆಯಲ್ಲ, ನಡಿ ನೋಡೋಣ. ನಡಿ, ಕೇಳು ಕೇಳು. ಎಕ್ಸ್ಕ್ಯೂಸ್ ಮೀ, Yeah? ಯು ವಾಂಟ್ ಮಸಾಜ್? What massage? This is called Indian special massage. You do every Saturday. Your body very cool. Only 100 Rs. Now festival offer going. What? 50% offer. Only 50 rupees. Okay, why not? Sure. ಶುರು ಹಚ್ಕೋ ಅಂದ್ಲು. This massage nice very for body. ಮಗ ಮಗ, ನಾನು ಒಂದ್ ಕಾಲು ಲೈಟ್ ಆಗಿ. ಓಕೆ ಮಾಡ್ಕೋ, ನಮ್ಮಪ್ಪಂದೇನು ಹೋಗ್ಬೇಕು. ಏಯ್ ನಿಧಾನಕ್ಕೆ ಮಾಡೋ, ದೇವಸ್ಥಾನದಲ್ಲಿ ಗಂಟೆ ಹೇಳ್ದಂಗೆ ಎಳಿಬೇಡ. ಇದ್ಯಾವ್ದಿದ್ ಕಾಡಮ್ಮೆ? ಸಾರಿ, ಬರೀ ಲೇಡೀಸಿಗೆ ಮಾತ್ರ. ಮಸಾಜ್ ಮಾಡೋರ್ಗು ಸಂಘ ಇದೆ ಅಂತ ಗುನ್ನ ಎಕ್ಕಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು. ಇದೆಲ್ಲ ಆಗಲ್ಲ, ಹೋಗಲ್ಲ. ಗುರಿ ಅಂತೆ ಗುರಿ. ಇಲ್ಲಿಗೆ ಬಂದ್ಮೇಲೆ ಮೈಯೆಲ್ಲ ಉರಿ. ಇಷ್ಟು ದಿನ ಇದು ಬಂದು ಏನಾದ್ರೂ ವರ್ಕೌಟ್ ಆಯ್ತಾ? ಹೋಗಲ್ಲ. ಸುಮ್ನೆ ಕುತ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ? ಪುಟ್ ಎಫರ್ಟ್, ಆಲ್ ಕಮ್ ಅಂಡ್ ಫಾಲ್. ಏನು ಎಫರ್ಟ್ ಹಾಕೋದು? ನಮ್ಮೂರು ಹುಡುಗಿರ್ನ ಪಟಾಯಿಸೋದೇ ಎಷ್ಟು ಕಷ್ಟ, ಇನ್ನು ಫಾರಿನ್ ಹುಡುಗಿರು ತಮಾಷೆನಾ? ನಿಮ್ಮ ಮಾತುಗಳು ಕೇಳ್ಕೊಂಡು ನಾನು ಇಕ್ಕಿಸ್ಕೊಂಡಿದ್ದಾಯ್ತು. ನಿನ್ ಮೇಲು ಅದೇ, ನಿನ್ ಜೊತೆ ನಮಗೂ ಮೇಲ್ ಇಕ್ಕಿದ್ರಲ್ಲ. ಹೆಂಗಿದ್ರು ಇಷ್ಟು ದೂರ ಬಂದಿದೀವಿ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ಟ್ರೈ ಮಾಡಿ ನೋಡೋಣ. ಇನ್ನೊಂದು ಅರ್ಧ ಅಡಿ ಕೂದ್ಲು ಬೆಳೆಯೋರ್ಗ. ಅಯ್ಯ, ನಿನ್ನ ತಂದಿರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ ಇಲ್ಲೇ ಇರ್ಬೇಕು ಅಂದ್ರೆ ಒಡವೆ ಅಡ ಇಕ್ಬೇಕು. ನಿಮ್ಮ ಒಡವೆನ, ಅಮ್ಮನ ಒಡವೆನಲ್ಲ. ಯಾವ ಒಡವೆನೂ ಅಡಾಡೋದು ಬೇಕಾಗಿಲ್ಲ. ಮಿಕ್ಕಿರೋ ಕಾಸು ಖರ್ಚಾಗ್ತಿದ್ದಂಗೆ ಊರ್ ಕಡೆ ರೈಟ್ ಹೇಳೋಣ. ಇವ್ನ್ ಕಿತ್ತೋದ್ ಫ್ರೆಂಡ್ ಸುಂದ್ರ ಪಾರಿನ್ ಹುಡುಗಿನ ಮದ್ವೆ ಆದ ಅಂತ ಊರವ್ರಿಗೆಲ್ಲ ಪಾರಿನ್ ಹುಡುಗಿರು ಸಿಕ್ಬಿಡ್ತಾರ. ಇವ್ನ್ ಮಾತ್ ನಂಬ್ಕೊಂಡು ಇಲ್ಲಿವರೆಗೂ ಬಂದಲ್ಲ, ಪಾರಿನವ್ರು ಚಪ್ಪಲಿ ತಗೊಂಡ್ ಪಟ ಪಟ ಅಂತ ಹೊಡ್ಕೋಬೇಕು. ಈ ವಾದ ಗೀದ ಎಲ್ಲ ಬೇಡ ಸಮಯ, ಮುಚ್ಕೊಂಡು ನಮ್ಮ ಊರನ್ ಬಸ್ ಹತ್ತಣ. ಊರ್ಗ್ ಹೋಗದ? ನೀವಿಬ್ರು ಹೋಗ್ತೀರಾ? ನಾನೇನ್ ಸಮುದ್ರದೊಳಗೆ ಹೋಗ್ಲಾ? ಯಾಕೆ? ಅಯ್ಯೋ, ನಿನ್ನ ಒಡವೆ ಕದ್ದಿದ್ ನಾನು ಅಂತ ಊರಲ್ಲೆಲ್ಲ ಹಾಕೊಂಡು ನನ್ ಗುಂಪ್ತಾರೆ. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ಐ ಆಮ್ ವೆರಿ ಪಪಿಶೇಮ್ಯ. ಮುಳ್ಳು ಚುಚ್ಚುತ್ತೆ ಅಂತ ಯಾರಾದ್ರೂ ಶಬರಿಮಲೆ ಹೋಗೋದ್ ಬಿಟ್ಬಿಡ್ತಾರ? ಅಯ್ಯಪ್ಪನ್ ನೋಡ್ಬೇಕು ಅಂದ್ರೆ ಅಯ್ಯಪ್ಪ ಅನ್ಲೇಬೇಕು. ಹಾಯ್ ಗೈಸ್. ನಮಸ್ಕಾರ. ಯಾರೋ ಮೀನ್ ಹಿಡಿಯೋರು ಇರ್ಬೇಕು. ನಾವು ನಿಮ್ಗೆ ಹೆಲ್ಪ್ ಮಾಡ್ಬೇಕು. ನಮಸ್ಕಾರ. ಓಕೆ, ವೆರಿ ಗುಡ್. ಒಳ್ಳೆಯವರು. ಒಳ್ಳೆ ಬೀಚ್ ರೆಸಾರ್ಟ್ ಕೊಡ್ತೀನಿ, ಬೀಚ್ ವ್ಯೂ ಕೊಡ್ತೀನಿ, ಸೌತ್ ಇಂಡಿಯನ್ ಊಟ. ನೀವು 3 ದಿನ ರೂಮ್ ನ ಶೇರ್ ಮಾಡ್ಕೋಬಹುದು. ಓಕೆನಾ? ಸರ್, ಬಿಯರ್ ಫ್ರೀನಾ ಅಲ್ಲಿ? ಸುಮ್ಮನೆ ಕೊಡಲ್ವಾ? ಸರಿ, ಬೇಡ ಬಿಡಿ. ಸರ್, ಅಲ್ಲಿ ಫಿಶ್ ಅವೈಲೇಬಲ್ ಸರ್? ನಿಮ್ಗೆ ಯಾವ ಫಿಶ್ ಬೇಕಾದ್ರೂ ಕೊಡಿಸ್ತೀನಿ. ಓಕೆನಾ? ನೀವೀಗ ಹೋಗಿ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡಿ. ನಾನು ನಮ್ಮ ಡ್ಯಾನಿ ಪಾರ್ಟ್ನರ್ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಆಯ್ತು ಸರ್. ಆಲ್ ದಿ ಬೆಸ್ಟ್ ಗೈಸ್. Cheers, ಸರ್. ವಾ, ಎಕ್ಸ್ಟ್ರಾರ್ಡಿನರಿ, ಸೂಪರ್. ವಾಟ್ ಅ ಲೇಕ್ ವ್ಯೂ. ಮುಂಚೆ ಇದ್ವಿ ಅದ್ಯಾವ್ದು ದರಿದ್ರ ರೂಮು, ಒಳ್ಳೆ ಡಸ್ಟ್ಬಿನ್ ಇದ್ದಂಗಿತ್ತು ಅಲ್ವಾ ಮಗ? ಆ ಕರಡಿ ತಲೆ ಜಾಕ್ ತುಂಬಾ ಒಳ್ಳೆಯವರು. ಹೌದು ಮಗ, ಎಲ್ಲೋದ್ರು ನಮ್ ಕನ್ನಡದವ್ರು ಕಷ್ಟ ಹಾಗೆ ಆಗ್ತಾರೆ. ನೋಡ್ತಾ ಇರು, ಇನ್ ಸ್ವಲ್ಪ ದಿನ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ನೀನ್ ಹೇಳ್ದಂಗ ಆಯ್ತು ಅಂದ್ರೆ ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ, ಅಮ್ಮನ್ ಕೊರಳಿಗೆ 208 ನಿಂಬೆಹಣ್ಣಿನ ಹಾರ ಹಾಕ್ತೀನಿ. ಅಯ್ಯೋ, ಸಾರಿ, ನಾನ್ ರಾಂಗ್ ಟೈಮಲ್ಲಿ ಬಂದೆ ಅನ್ಸುತ್ತೆ. ನೀವು ಅನ್ಕೊಂಡಂಗೆ ಏನಿಲ್ಲ ಸರ್, ಒಳಗ್ ಬನ್ನಿ. ಇಟ್ಸ್ ಓಕೆ, ಯು 3 ಎಂಜಾಯ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಐ ಕಮ್ ಲೇಟರ್. ಇಲ್ಲ ಸರ್, ಪರವಾಗಿಲ್ಲ, ಬನ್ನಿ ಸರ್. ಆಕ್ಚುಲಿ ನಾವು 5000 ಡೆಪಾಸಿಟ್ ತಗೊಳ್ಳೋದು, ಬಟ್ ಜಾಕ್ ಸೆಡ್ ನೀವು ಕನ್ನಡದವರು ಅಂತ. ನಂಗೂ ಸ್ವಲ್ಪ ಕನ್ನಡ ಬರುತ್ತೆ. ಅಂಡ್ ಯು ಸೆಡ್ ಯು ಗೈಸ್ ಆರ್ ಫ್ರಮ್, ಯು ನೋ, ವೇರ್ ಆರ್ ಯು ಗೈಸ್ ಫ್ರಮ್? ವಾಜ್ರಳ್ಳಿ. ವಾಚ್ರಲ್ಲಿ. ಬ್ಯಾಂಗ್ಳೂರ್.
Bangalore? Oh, okay. I visited Mangalore once for dating. But Bangalore, I think, Garden City, right? Yeah. Okay. Lot of gardens and temples there, sir. World famous Bull Temple also there, sir. ಸರ್ ಉದ್ದ ಬೀಚ್ What? Beach? He fool you, sir. Education, no. So cheap. That is Rushbati River, Mysore Bangalore Road. In between come Suwasne River, sir. Goa first time? ಫಸ್ಟ್ Yeah. First time, sir. First time. Okay. ಎಲ್ಲೆಲ್ಲಿ ಹೋಗಿದ್ರಿ? ಬೀಚ್ಗೆ ಹೋಗಿದ್ವಿ, ಚರ್ಚ್ಗೆ ಹೋಗಿದ್ವಿ, ಆಮೇಲೆ ಆಮೇಲೆ ಬಾರು ಬಾರ್ ಅಲ್ಗೂ ಹೋಗಿದ್ವಿ. ಯಾವ್ದಾದ್ರೂ ಪಾರ್ಟಿಗೆ ಹೋಗಿದ್ರಾ? ಇಲ್ಲ ಸರ್, ಇಲ್ಲಿ ಎಣ್ಣೆ ಚೀಪ್ ಅಲ್ವಾ, ಅದನ್ನ ರೂಮ್ಗೆ ಪಾರ್ಸಲ್ ತಂದು ರೂಮಲ್ಲೇ ಪಾರ್ಟಿ ಮಾಡಿ ಟೈಟ್ ಆಗಿ ಫ್ಲಾಟ್ ಆಗ್ಬಿಡು ಅಷ್ಟೇ. Naughty boys. In fact, Goa is a party town. In that club parties, night clubs, techno. ರಾತ್ರಿಯಿಂದ ಬೆಳಿಗ್ಗೆವರೆಗೂ ಪಾರ್ಟಿ ಮಾಡ್ತಾನೆ ಇರ್ತಾರೆ. ಹೌದಾ ಸರ್? ಯಾ, ಟ್ರಾನ್ಸ್ ಮ್ಯೂಸಿಕ್ ಅಂಡ್ ವೇಟ್ ಎ ಮಿನಿಟ್. ಐ ಥಿಂಕ್ ಜಾಕ್ ಈಸ್ ಆರ್ಗನೈಸಿಂಗ್ ಅ ಪಾರ್ಟಿ ಟು ನೈಟ್. ಯಾ, ನೀವೆಲ್ಲ ಏನಾದ್ರೂ ಇವತ್ ರಾತ್ರಿ ಎನಿ ಪ್ಲಾನ್ಸ್? Yeah. Planning, sir. ಓಕೆ ನೀವೇನು ಪ್ಲಾನ್ ಇಟ್ಕೋಬೇಡಿ, ಜಸ್ಟ್ ಚಿಲ್. ನಾನು ಜಾಕ್ಗೆ ಹೇಳ್ತೀನಿ, ಇವತ್ತು ನಿಮ್ಮನ್ನ ಅವನು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ ಟು ನೈಟ್. ಓಕೆ ಓಕೆ ಸರ್. ಸರ್ ಪಾರ್ಟಿಗೆ ನೀವು ಬರ್ತೀರಾ? ನಾನು ಬಂದ್ರೆ ನನ್ನ ಕೆಲ್ಸನ್ ಯಾರು ನೀನ್ ಮಾಡ್ತೀಯ? ಈ ಕಡೆ ಸರ್. ಓಕೆ ಗಾಯ್ಸ್, ನಮಸ್ತೆ. ಐ ಆಮ್ ಲಿವಿಂಗ್ ನೌ. Okay, sir. ಐ ಸಿ ಯು ಅಟ್ ದ ರಿಸೆಪ್ಷನ್. ಓಕೆ ಓಕೆ ಸರ್. ಬಾಯ್. ಬಾಯ್ ಸರ್. Bye, bye. ಮಗ, Huh? ಇವ್ನು ನೋಡ್ತಿದ್ರೆ ಇಂಗ್ಲಿಷ್ ಫಿಲಮ್ ನೋಡ್ದಂಗೆ ಆಗ್ತಿತ್ತಲ್ವೇನೋ? ಇವ್ನು ಆಡೋ ಇಂಗ್ಲಿಷು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಏನೂ ಅರ್ಥ ಆಗ್ಲಿಲ್ಲ. ನಿನ್ಗೇನಾದ್ರೂ ಅರ್ಥ ಆಯ್ತಾ? Oh, I understand. English my country, yeah. ನೀನ್ ಹೇಳೋದೇ ಅರ್ಥ ಆಗಲ್ಲ, ಇನ್ನು ಅವ್ನು ಹೇಳೋದು ಅರ್ಥ ಆಗುತ್ತಾ? ಡ್ಯಾನಿ ಅವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆ ಮಂಚ ಅನ್ಸುತ್ತೆ. ಪಾಪ ಮುಟ್ಟಿ ಮಾತಾಡಿಸ್ತಾರೆ. ಹೌದು, ಅವ್ರಿಗೆ ಬಿಳಿ ಹುಡುಗಿರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ಬಿಡಣ. ಅವ್ರೇನ್ ಮಾವ ಅನ್ಕೊಂಡ್ಬಿಟ್ಟಿದ್ಯಾ ಹುಡುಗಿನ ನೋಡ್ಕೊಡಕ್ಕೆ? ನಿನ್ಗೆ ಯಾಕೆ ಅಂಕೋಪ ಬಂತು? ಅಲ್ಲ ಕಣೋ, ಈಗ ತಾನೇ ಬಂದಿದೀವಿ, ಒಂದ್ ಸ್ವಲ್ಪ ದಿನ ಹೋಗ್ಲಿ, ನಾವೇ ಹುಡ್ಕೊಳ್ಳೋಣ. ಕಮಿಷನ್ ಮಿಗ್ತದೆ ಬಿಡು ಹಂಗಾರೆ. ಒಳ್ಳೆ ಐಡಿಯಾ, ಸಮಾಧಾನ. ನಾನು ಹೇಳ್ತಿದ್ನಲ್ಲ, ನೋಡ್ತಾರೆ ಇನ್ ಸ್ವಲ್ಪ ದಿನ ನಮ್ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಚೇಂಜ್ ಆಗ್ಲಿ, ಇವಾಗ ನಾವು ಸ್ಟೆಪ್ ಚೇಂಜ್ ಮಾಡಿ. ರೆಡಿ ಹಾಕೋ ಅದು. ಯಾರು ಊರ್ಗೋಗ್ಬೇಕು ಕಳ್ಸ್ಕೋಬಹುದು. 7 ಗಂಟೆಗೆ ಬಸ್ಸು. ಹೋಗತ್ತಾಗೆ. ನೀನು ಪ್ಲೇನ್ ಅಲ್ಲಿ ಕಳಿಸ್ತೀನಿ ಅಂದ್ರು ನಾನು ಹೋಗಕ್ಕಿಲ್ಲ. ಅಲ್ಲ, ಯಾವನಾರು ಇಂಥ ಸ್ವರ್ಗದ ಊರು ಬಿಟ್ಬಿಟ್ಟು ಆ ನರ್ಕಕ್ಕೆ ಹೋಗಾರು ಹೋಯ್ತಾರ. ಯಪ್ಪ ಏನ್ ಪಾರ್ಟಿ! ನಿನ್ನೆ ಹುಡುಗಿರೆಲ್ಲ ಕಣ್ಣಲ್ಲಿ ಕಣ್ಣಿಕ್ಕೊಂಡು ನೋಡ್ತಾವ್ರೆ. ಅಯ್ಯೋ, ಆ ಬರಗಾಲದ ಊರ್ಗೋದ್ರೆ ಏನ್ ಪ್ರಯೋಜನ ಬಂತು? ಇಲ್ಲೇ ಪರಮಾನಂದವಾಗೈತೆ. ನೀನೇನೋ ಮಹಾ ನೋಡಿದ್ದು. ಪಾರ್ಟಿಲಿ ಒಂದೇ ಬಾತ್ರೂಮಿಂದ ಹುಡುಗಿ ಆಚೆ ಬಂದಿದ್ದನ್ನ ನೋಡ್ದವ್ ನಾನು. ನೋಡ್ದ? ಅದನ್ನ ನೋಡ್ದಾಗ್ಲಿಂದ ಇಡೀ ರಾತ್ರಿ ಕನ್ಸ್ ಮೇಲ್ ಕನ್ಸ್. ನನಗೂ ಒಂದ್ 2 ಬಿದ್ದಿದ್ದು ವೇಸ್ಟ್ ಅದು. ಹಾಯ್ ಗಾಯ್ಸ್. ಹಾಯ್ ಮಾಮ. Good morning. Good morning, Did sir. you all enjoy the party last night? ಹಂಗಂದ್ರೆ ಸೂಪರ್ ಪಾರ್ಟಿ ಸರ್. Really? Yeah. Okay. Did Jack took care of you guys? ಪಾರ್ಟಿ ಮುಗಿಯ ತನಕ ನಮ್ ಜೊತೆಲೇ ಇದ್ರು ಸರ್. ಜೊತೆಲೇ Hey, ಇದ್ದ. did you find any girl? ಕನ್ನಡದಲ್ಲಿ ಹೇಳಿ ಸರ್. ಅಂದ್ರೆ ನೀವೆಲ್ಲ ಹುಡುಗಿರ್ ಜೊತೆ ಡಾನ್ಸ್ ಮಾಡಿದ್ರಾ? ಅಯ್ಯೋ, ಡಜನ್ ಗಟ್ಲೆ ಹುಡುಗಿರು ಡ್ಯಾನ್ಸ್ ಆಡಿದ್ರು ಜೊತೆಲಿ. No smoking. Strictly no smoking in the room. ಹೊರಗಡೆ ಸೇರ್ಬೋದಲ್ಲ ಸರ್? ಹೋಗಿ ಸೇರಿ. ಬರ. ಲೋ ಮಗ, ಆ ಜಾಕ್ ಫ್ರೆಂಡು ಆ ಸೈಜ್ ಇಟ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತಿಲ್ಲ ಅಲ್ವಾ? ಸೈಜ್ ನೋ ಮ್ಯಾಟರ್ ಮ್ಯಾನ್, ಟ್ಯಾಲೆಂಟ್ ಮ್ಯಾಟರ್. ಹಲೋ ಬಾಸ್, ಒನ್ ಕಾಫಿ ಒನ್ ಟೀ. ಓಕೆ ಸರ್. ಕಾಫಿ ಸ್ಟ್ರಾಂಗ್. ಓಕೆ.
ಬಾಯ್ ತೊಳ್ಕೊಂಬರಂ ಬಾರೋ. ರಾತ್ರಿದ ಎಣ್ಣೆ ಟೆಸ್ಟ್ ಇನ್ನೂ ಹಂಗೆ ಇದೆ ಬಾಯಲ್ಲಿ. ಲೋ ಹಂಗೆ ಕುಡಿಬೇಕು ಟೀ ಕಾಫಿನ? ನೀನ್ ಹೋಗ್ಬಾ. Okay. ಮತ್ತೆ ಫಸ್ಟಿಂದ ಹೋದ್ರಣ. ಹೇ ಸ್ವಾಮಿ, ವಾ ಯಾಕೆ ಇಷ್ಟೊಂದು ಉದ್ದ ಕೂದಲು ಬಿಟ್ಟಿದ್ಯಾ? ಕಟ್ ಮಾಡ್ಸಕ್ಕಾಗಲ್ವಾ? ಅದು ಸಿಂಪಲ್ ಆಗಿರೋ ಒಂದ್ ಕೂದ್ಲು ಸ್ಟೋರಿ. ನಾನು ನಮ್ಮೂರಿನ ದೇವಸ್ಥಾನದ ವರಪುತ್ರ. ನನ್ನ ದೇವ್ರಿಗೆ ಅರ್ಪಿಸ್ಬಿಟ್ಟವ್ರೆ. ನಾನು ಯಾವುದೇ ಕಾರಣಕ್ಕೂ ಕೂದಲನ್ನ ಕಟ್ ಮಾಡ್ಸಂಗಿಲ್ಲ, ಬೋರ್ಡ್ ಹೊಡ್ಸ್ಕೋಬಹುದು. ಅದಕ್ಕೆ ನಾನು ಸುಮ್ನೆ ಉದ್ದ ಬಿಟ್ಬಿಟ್ಟಿದೀನಿ. ಅದಕ್ಕೇನ ಈ ಸ್ವಾಮಿಗಳೆಲ್ಲ ಇಷ್ಟು ಶುದ್ಧ ಕೂದಲು ಬಿಟ್ಕೊಂಡಿರ್ತಾರೆ? ಈ ಸ್ವಾಮಿಗಳಿಗೆಲ್ಲ ಕತ್ರಿ ಅಂದ್ರೆ ಅಲರ್ಜಿ, ಕಕ್ಕ. ಓ, ಇನ್ನು ಸ್ವಲ್ಪ ಆಯಿಲ್ ಹಾಕಿ ಗ್ರೋತ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ. ಸುಮ್ಕಿರಿ, ಇದನ್ನ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ. ಎಣ್ಣೆ ಹಾಕಿ ಉಜ್ತಿದ್ರೆ ಎಲ್ಲ ಊದ್ರಿ ಗುಡ್ಡೆ ಆಗ್ಬಿಡ್ತೈತೆ. ಓ, ನಿನ್ ವಿಲೇಜ್ ನಲ್ಲಿ ಈ ತರ ಕೂದಲು ಬಿಟ್ಕೊಂಡಿದ್ಯಲ್ಲ, ನಮ್ಮ ಸಿಟಿನಲ್ಲಿ ನಾನು ಯಾವ ತರ ಕೂದಲು ಬಿಟ್ಟಿದ್ದೆ ತೋರ್ಸ್ಲಾ? ಎಲ್ಲಿಂದ ತೋರಿಸ್ತಾ ಇದ್ದೀರಾ? ಹಾಯ್ ಸೂರ್ಯ. ಹಾಯ್ ಜಾಕ್ ಸರ್. ನಿದ್ದೆ ಮಾಡ್ಲಿಲ್ವಾ? ಇಲ್ಲ, ಜಸ್ಟ್ ಎದ್ದೆ, ಕಾಫಿ ಕುಡಿಯೋಣ ಅಂತ ಬಂದೆ. ಓಕೆ, ಹೇಗಿತ್ತು ಪಾರ್ಟಿ? ಸೂಪರ್ ಸರ್, ಫುಲ್ ಎಂಜಾಯ್ ಸರ್. ಐ ನೋ ಸಿ ದಿಸ್ ಕೈಂಡ್ ಪಾರ್ಟಿ ಸರ್. ಐ ವಾಂಟ್ ಟು ಎಂಜಾಯ್ ದಿಸ್ ಪಾರ್ಟಿ ಎವ್ರಿ ನೈಟ್. ಐ ಆಮ್ ಸೋ ಇಂಪ್ರೆಸ್ಡ್ ಯಾ. ನಿನ್ ತರ ಫಾಸ್ಟ್ ಆಗಿ ಬೀರ್ ಕುಡಿಯೋಣ ಎಲ್ಲೂ ನೋಡೇ ಇಲ್ಲ. ಡ್ಯಾನಿ ನಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ದು. ಮುಂಚೆನೆ ಗೊತ್ತಾಗಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರ್ತಾ ಇತ್ತು. ಅರ್ಜೆಂಟ್ ಅಲ್ಲಿ ಅರೇಂಜ್ ಮಾಡಿದ್ದು. ಓಕೆ ತಾನೆ? ಓಕೆ ಓಕೆ ಸರ್. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಬೊಂಬಾಟಾಗಿರುತ್ತೆ. ಓಕೆ, ವೇರ್ ಇಸ್ ಡ್ಯಾನಿ? ಎಲ್ಲಿದ್ದಾನೆ? ಸರ್, ರೂಮಲ್ಲಿ ಸ್ವಾಮಿ ಜೊತೆ ಮಾತಾಡ್ತಾ ಇದ್ದಾರೆ. ಓಕೆ, ಯು ಗೈಸ್ ಹ್ಯಾವ್ ಫನ್. ಐ ವಿಲ್ ಸೀ ಯು ಲೇಟರ್. ಟೇಕ್ ಕೇರ್. ಓಕೆ ಸರ್. ಓಕೆ ಓಕೆ, ಎಂಜಾಯ್ ಯೋರ್ ಕಾಫಿ. ಆಮೇಲೆ ಸಿಗ್ತೀನಿ. ಯಾ ಖಂಡಿತ. ಬಾ ಮಗ, ಸಕ್ಕದಾಗವಳ. ಸುಮ್ಮನೆ ಕುಡಿಯೋ. ಇದೇ ಹೋಟ್ಲಲ್ಲಿ ರಾತ್ರಿ ಹೊತ್ತು ಹಾಡ್ತಾಳಂತೋ. ಕನ್ನಡದವಳು ಬೇರೆ, ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ನೀ ಏನೇ ಹೇಳೋ ಚಿಂದಿಯಾಗವಳೆ. ಓಕೆ, ನೀನ್ ಹೇಳಷ್ಟೇನಿಲ್ಲ. ಏನೋ ಓಕೆ, ಪೊಗರ್ದಸ್ತಾಗವಳೆ. ನನ್ಗೆ ಯಾವಾಗ ಐಡಿಯಾ ಕೊಡ್ತೀಯ? 3 ಜನ ಯಾವಾಗ ತಗ್ಲಾಕ್ತೀಯ? ನೀನು ಬ್ಯಾಗ್ ಬಾವಿಲ್ ಬಿದ್ದೋಗ್ಬಿಡ್ತೀಯ. ಹೋಗು. ನೋಡ್ತಾ ಇದ್ದೀರಾ? ಬಾವಿಯಲ್ಲಿ ನೀರ್ ಕಮ್ಮಿ ಆಗಿದೆ ಅಂದ್ರು ಅದನ್ನ ನೋಡ್ತಾ ಇದೀನಿ ಕಣ್ಲಾ. ಏನೋ ನೀರ್ ಕಮ್ಮಿ ನಿನ್ ಮೈನ್ ಲೈ, ನೀನೇನ್ ಬಾವಿಯಲ್ಲಿ ನೀರ್ ತುಂಬಿಸ್ಬೇಕಾ? ದೇವಸ್ಥಾನಕ್ಕೆ ತಾನೇ ಬಂದಿರೋದು, ಕೈ ಮುಗಿದು ಭಕ್ತಿಯಿಂದ ನಡಿ. ಅದು ಸರಿ ಬಿಡಿ. ಈ ಬಾವಿಗೂ ಗೂರ್ಕ ಕೆಲಸ ಮಾಡಂಗಾಗೋಯ್ತಲ್ಲ ತಾಯಿ. ಮೇಡಮ್, ಐಸ್ ಕ್ರೀಮ್ ಫಾರ್ ಯುವರ್ ಚಿಲ್ಡ್ರನ್. ಆಂಟಿಗೆ ಲೈನ್ ಆಗ್ತಾವ. ಹಾಯ್, ವಾಟ್ಸ್ ಯುವರ್ ನೇಮ್? ನೈಸ್ ನೇಮ್. ಬಾಯ್ ಬೋಲು. ಬಾಯ್. ಅಯ್ಯ, ನಿಮ್ ಬಾಯಿಗೆ ಗೋವಾ ಬೀಚ್ ಮಣ್ಣಾಕ ಐಸ್ ಕ್ರೀಮ್ ಯಾಕೋ ಕಿತ್ಕೊಟ್ಟೆ? ಮಕ್ಕಳು ಬಿಡೋ ಹೋಗ್ಲಿ. ಅದೇನೋ ಅಂತಾರಲ್ಲ, ಅತ್ತೆ ತಗೊಂಡು ಅಳಿಯಾದಾನ ಮಾಡ್ದ ಅಂತ. ಹಂಗಾಯ್ತು ನಿಂದು. ನನ್ನ ಮಗನೇ, ನನ್ ಕೋಪ ಬರಸ್ತ್ಯಾ, ಬಿಪಿ ಬರಸ್ತ್ಯಾ. ಕೊಡ್ಸು ನನಗೆ, ಕೊಡ್ಸು. ಓ, ಏನಿಲ್ಲ, ಮಕ್ಕಳಿಗೆ ಐಸ್ ಕ್ರೀಮ್ ಕೊಡ್ಸ್ದೆ, ಇವ್ರಿಗೂ ಬೇಕಂತ ಗಲಾಟೆ ಮಾಡ್ತಿದಾರೆ ಅಷ್ಟೇ. ಮಕ್ಳಿಗೆ ಐಸ್ ಕ್ರೀಮ್ ಕೊಡ್ಸಿದೀರಾ? ನನಗ್ ಕೊಡ್ಸಲ್ವಾ? ಅದಕ್ಕೇನಂತೆ, ಬನ್ನಿ ನಾನ್ ಕೊಡಿಸ್ತೀನಿ. ಇಲ್ಲ, ನಾನ್ ಸುಮ್ನೆ ಕೇಳ್ದೆ. ಸುಮ್ನೆ ಎಲ್ಲ ಕೇಳುವ. No, I was just kidding. Actually, I was going for shopping, so see you later. ನಾನು ಬರ್ಲಾ? Thanks, bye. ಬಾಯ್. ಐಸ್ ಕ್ರೀಮ್ ಕೊಡ್ಸು, ಕೋಪ ಕೊಡ್ಸ್ತೀನಿ ಬರ್ಸ್ತಾ ಬಿಡು. ಹೋಗ್ಲಿ ಬಿಡ ಸ್ವಾಮಿ, ಬಾ ನಾನ್ ಕೊಡಿಸ್ತೀನಿ. ಇನ್ನೊಂದ್ಸಲ ಚೀಪಲ್ ಬೇಕಾ ಕಿತ್ಕೊಂಡು ನೆಕ್ಕದ್ ಬೇಕಾ? ಅದೇ ತರದ್ ಕೊಡಿಸ್ಬೇಕು, ಬೇರೆ. ನಮ್ಮೂರಲ್ಲಿ ಸತ್ತವ್ರ ಮನೆ ಮುಂದೆ ಬೆಂಕಿ ಹಾಕೊಂಡ್ ಕೂತ್ಕೋತಾರೆ. ನಾವಿಲ್ಲಿ ಎಣ್ಣೆ ಹೊಡಿಯಕ್ ಹಾಕೊಂಡ್ ಕೂತಿದ್ದೀವಿ. ಟೇಕ್ ಇಟ್ ಸ್ವಾಮಿ. ಏನ್ ಸ್ವಾಮಿ ಅದು? ಸಿಗರೇಟ್ಗಿಂತ ಒಂದ್ ಸ್ಟೆಪ್ ಜಾಸ್ತಿ ಇದು. ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದ್ ಸಿಗರೇಟ್ ಸೇರ್ತೀವಿ. ಇದೆಲ್ಲ ನಮ್ ಬಾಯೊಳಗೆ ಹಿಡಿಯಲ್ಲ. ಏ ಸ್ವಾಮಿ, ಇದು ದೇವ್ರುಗಳನ್ನ ಶಾರ್ಟ್ ಕಟ್ ನಲ್ಲಿ ನೋಡೋದಕ್ಕೋಸ್ಕರ ಜೋಗಿಗಳು ಹೊಡಿತಾರೆ. ಸ್ವಾಮಿ ಬ್ರ್ಯಾಂಡ್ ಹೊಡಿ. ನಮ್ಮಮ್ಮ ಕನಸಿನಲ್ಲಿ ಬಂದು ತ್ರಿಶೂಲದಲ್ಲಿ ಚುಚ್ತಾಳೆ. ನೇರ್ ಪ್ರಸಾರದಲ್ಲಿ ಹೆಂಗ್ ಕಾಣಿಸ್ತಾಳೆ ನೋಡೋಣ. ಮತ್ತೆ ಗೋವಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀರಾ? ಇದು ಗೋವಾನ ನಮ್ಮೂರ ಹುಡುಗಿಯರು ನೈಟ್ ಆದ್ರೆ ನೈಟ್ ಹಾಕೊಂಡು ಮಲಗ್ಬಿಡ್ತಾರೆ. ಆದ್ರೆ ಇಲ್ಲಿ ರಾತ್ರಿನ ಊರಾಗ ಬರೋದು. ನೋ ನೀವು ಸಿಟಿ ಹೊಡೆದ್ರ? नो ये लिजन लगता है इसको छेड़ गया यार. Crazy यार. ಅಪ್ಪಾಜಿ, ಸೀಟಿಗಳನ್ನ ಅಭಿಮಾನಿ ದೇವ್ರುಗಳು ಹೊಡಿಬೇಕು.
ದೇವ್ರುಗಳು ಹೊಡಿಬಾರ್ದು. ನಾನು ಹೊಡಿಲಾ? ತಲುಪ್ತಾ? ಯಾಕೆ ತಲುಪ್ಲಿಲ್ವಾ? ಏ ಸ್ವಾಮಿ, ಹೆಚ್ಚಿನ ಕೊಡ್ಕ ನಾಕೆ ಸಿಡಿ ಕೊಡ್ತಾವ ನರಕೇಸ್ತ. ಮತ್ತೆ ಗೋವಾದಲ್ಲಿ ಎಷ್ಟು ದಿನ ಇರ್ಬೇಕಂತಿದ್ದೀರಾ? ಎಲ್ಲ ಸೆಟ್ ಆಗೋದನ್ಕ ಏನ್ ಸೆಟ್ ಆಗ್ಬೇಕು? ಅದೇನಿಲ್ಲ ಬಿಡಿ. ಯಾಕ ಏನಿಲ್ಲ, ನೀನೇನೋ ಇಂಗ್ಲಿಷ್ ಮಾತಾಡ್ತೀಯ ಅಂತ ಎಲ್ಲ ಹುಡುಗಿರ್ನ ಪಟಾಯಿಸ್ಕೊಂತೀಯ. ನಾವೇನ್ ವೇಸ್ಟ್ ಬಾಡಿಗಳು ಅನ್ಕೊಂಡಿದ್ಯಾ? ಸುಮ್ನೆ ಹುಡುಗಿರ್ ಮುಂದೆ ಮಾನ ಕಳಿಬೇಡ. ನಾವು ಗೋವಾಗ್ ಬಂದಿರೋದ ಫಾರಿನ್ ಹುಡುಗಿನ ಪಟಾಯಿಸಿ ಫಾರಿನಲ್ಲಿ ಸೆಟ್ಲ್ ಆಗ್ಬೇಕಂತ. ಸುಮ್ಮನಿರೋ. ಸರ್ ನಗ್ಬೇಡಿ ಸರ್, ಇದೇ ನಮ್ಮ ಜೀವನದ ಗುರಿ. ಪ್ಲೀಸ್ ಸರ್, ಮುಜುಗರ ಆಗುತ್ತೆ. ಯಾಕೆ ಸರ್, ನಮ್ಮ ಕೈಲಿ ಇದೆಲ್ಲ ಆಗಲ್ವಾ? ಆಗಲ್ಲ ಅಂತಲ್ಲ, ಯಾಕೆ ನಿಮ್ ಊರಲ್ಲಿ ಹುಡುಗಿರೇ ಇಲ್ವಾ? ಇದಾರೆ, ಯಾರಿಲ್ಲ ಅಂತಿತ್ತು. ಆದ್ರೆ ನಮ್ಗೆ ಫಾರಿನ್ ಹುಡುಗಿರೇ ಬೇಕು. ಚಿಯರ್ಸ್, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಹಾ, ಏ ಚಂದ್ರ, ನಾನು ಹೇಳಿದ್ರೂ ಸೀಟಿ ಹೊಡಿತಾ ಇದೀಯಾ? ಕಣ ಬೇರೆ ಹೊಡಿತಾ ಇದೀಯಾ? ಏಯ್, ನಾವೆಷ್ಟು ಜನ ಕಣ್ಣು ಹೊಡೆದಿಲ್ಲ. ನಾನಮ್ಮ ಮಗನೇ. ಹಾ, ನೋಡ್ದ ನನ್ನ ಡೈಲಾಗ್ ಅಲ್ಲಿ ಎಷ್ಟೊಂದು ಬೀಪ್ ಸೌಂಡ್ ಇತ್ತು ಅಂತ. ಅದೆಲ್ಲ ಸರಿ, ಹೇಗೆ ಕನೆಕ್ಟ್ ಮಾಡ್ಕೋತೀರಾ? ಅದು ನಮಗೂ ಗೊತ್ತಿಲ್ಲ. ಅವ್ರಿಗೆ ನೀವ್ ಇಂಪ್ರೆಸ್ ಆದ್ರೆ ಸಾಕು, ದೇ ವಿಲ್ ಕ್ಯಾಚ್ ಯು. ಅವರೇ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಆದ್ರೆ ನಿಮ್ಮಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ನಮ್ಗೇನ್ ಸರ್ ಪ್ರಾಬ್ಲಮ್? ಎಲ್ಲ ಪಾರ್ಟ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಟೈಮ್ ಬದಲಾದಾಗೆ ನಾವು ಬದಲಾಗ್ತಿರ್ಬೇಕು. ವಿಷ್ಣುವರ್ಧನ್ ಅವರು 80s ನಲ್ಲಿ ಸೈಡ್ ಬೈತಲೆ ಬಾಚ್ಕೊಂಡು ಬೆಲ್ಬು ಆಟೋ ಬಿಟ್ಕೊಂಡು ಎಷ್ಟು ಸ್ಮಾರ್ಟ್ ಆಗಿದ್ರು. ಹಾಗೆ ಆಪ್ತ ಮಿತ್ರಾಲಿ ಫ್ರೆಂಚ್ ಬಿಯರ್ ಬಿಟ್ಕೊಂಡು ಬಾಂಡ್ ಮಾಡರ್ನ್ ಆಗಿ ಎಷ್ಟು ಚೆನ್ನಾಗಿ ಬದಲಾದ್ರು ತಾನೇ. ಸೊ ನೀವ್ ಹೇಳ್ತಾ ಇರೋದು ಮಾಡರ್ನ್ ಆಗಿದ್ರೆ ಮಾತ್ರ ಹುಡುಗಿರ್ನ ಪಟಾಯಿಸ್ಬೋದು ಅಂತನಾ? ನೀವ್ ಮಾಡರ್ನ್ ಹುಡುಗಿರ್ ಬೇಕು ಅಂತ ಆಸೆ ಪಡ್ತೀರಾ, ನಾವು ಮಾಡರ್ನ್ ಹುಡುಗರು ಬೇಕು ಅಂತ ಆಸೆ ಪಡ್ಬಾರ್ದಾ? ಹೋ, ಆಗ ಕೇಳಿಸ್ಕೊಳಪ್ಪ ಹೊಸ ವಿಚಾರನ. ಹಾಗಲ್ಲಪ್ಪ, ನೀವ್ 3 ಜನ ಸ್ಮಾರ್ಟ್ ಆಗೇ ಇದ್ದೀರಾ, ಅದು ಸ್ವಲ್ಪ ಮಾಡರ್ನ್ ಆಗ್ಬೇಕಷ್ಟೇ. ಸೊ ಲೈಟ್ ಆಗಿ ಟಿಂಕ್ರಿಂಗು ಪೇಂಟಿಂಗು ಮಾಡಿಸ್ಬಿಟ್ರೆ ಅಪ್ಡೇಟ್ ಆಗ್ಬಿಡ್ತೀರಾ. ಟಿಂಕ್ರಿಂಗ್ ಪೆಂಡಿಂಗ್? ಹೌದು. ಅದೆಲ್ ಶುರು ಮಾಡ್ತಾರೆ? ನೀವೇನು ಮಾಡ್ಬೇಕಾಗಿಲ್ಲಪ್ಪ, ನಾವೇ ಎಲ್ಲ ಮಾಡಿಸ್ತೀವಿ. ನೋಡ್ತಾ ಇರಿ ಹೆಂಗ್ ಮಾಡಿಸ್ತೀವಿ ಅಂತ. ರೈಟ್ ಜಾಕ್? ಔಟ್ ಆಗ್ಬಿಟ್ಟಿದೆ ನಾನು. ಹೇಗಿದ್ದೀರಾ ನೀವು? ವಾವ್, ಓ ಮೈ ಗಾಡ್, you're all looking extraordinary, amazing, fantastic, fantabulous, and have never seen you like this before. ಕನ್ನಡದಲ್ಲಿ ಹೇಳಿ ಪ್ಲೀಸ್. ಓಕೆ ಓಕೆ, ನೀವು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಮಾತಲ್ಲೇ ಗೊತ್ತಾಯ್ತು. ಜಾಕಪ್ಪ ಎಲ್ಲಿ? ವಾಟ್? ಜಾಕ್ ಡ್ಯಾನಿಯಲ್. ಓ, ಅವ್ರ ಆಫೀಸ್ ಅಲ್ಲಿ ಇದ್ದಾರೆ. ಎಲ್ಲಿ? ಆ ಕಡೆ. ಆ ಕಡೆನಾ? ಕಮ್ ಆನ್. ಓಕೆ. ಥ್ಯಾಂಕ್ ಯು. ಈ ಸೂರ್ಯ, ಎಸ್. ಒಂದ್ ನಿಮಿಷ. ಆಕ್ಚುಲಿ ನೀವ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಒಂದ್ ವಿಷಯ ಹೇಳಿದ್ರೆ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳಿ. ಯಾವ್ದೋ ಸ್ವಾರ್ಥ ಉದ್ದೇಶ ಇಟ್ಕೊಂಡು ಲವ್ ಮಾಡೋದ್ ತಪ್ಪಲ್ವಾ? ನಾನು ಆ ಥರ ಏನ್ ಮಾಡ್ತಿಲ್ವಲ್ಲ. ನೀವು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ತಾನೆ ಫಾರಿನ್ ಹುಡುಗಿನ ಲವ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು? ಅದು ನಿಜವಾದ ಲವ್ವಾ? ಅದು ಅಲ್ಲ ತಾನೆ? ಯೋಚನೆ ಮಾಡಿ. ನೀವ್ ಹೇಳ್ತಿರೋದು ಕರೆಕ್ಟೇ, ಆದ್ರೆ ಹೋಗ್ಲಿ ಬಿಡಿ, ಅದೆಲ್ಲ ನಿಮ್ಮಿಷ್ಟ. ಎನಿವೇಸ್, ಈ ನ್ಯೂ ಲುಕ್ ಅಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯು ಆರ್ ಲುಕಿಂಗ್ ವೆರಿ ವೆರಿ ಹ್ಯಾಂಡ್ಸಮ್.
ಓಕೆ ಸಾಬ್ ಬೇರಾರ್ ಏನಣ್ಣ ಇವತ್ತಿಷ್ಟೊಂದು ಪಸಂದಾಗಿ ರೆಡಿ ಆಗ್ತಾ ಇದೀಯಾ? ಕರಿ ಅಮಾವಾಸ್ಯೆ ನನ್ ಮಗ ನೀನು ಅಭಿಷೇಕನ, ಅದಕ್ಕೆ ನಿನ್ನ ಹತ್ರ ಏನು ಹೇಳಲ್ಲ. ಅಣ್ಣ ಇವತ್ ಬುಧವಾರ ಹೊಸ ಬಟ್ಟೆ ಬೇರೆ ಹಾಕಿದೀಯಾ, ಓದ್ ಕಾರ್ಯ ಎಲ್ಲ ನಿಂದೆ ಆಗುತ್ತೆ. ಏಳಣ್ಣ ಏಯ್ ಬಾರ್ಲಾ, ಇವತ್ತು ಹೇಳೇ ಬಿಡ್ತೀನಿ ನೋಡು. ಈಗ ಸ್ಟ್ರೈಟ್ ಆಗಿ ನಾನು ಎಲ್ಲಿ ಹೋಗ್ತೀನಿ ಹೇಳು? ಕಟ್ಟೆ ಹತ್ರ ಹೋಗ್ತೀನಿ, ಗೌಡ್ರನ್ನ ಕರೆಸ್ತೀನಿ, ಗೌಡ್ರಿಗೆ ಹೇಳ್ತೀನಿ, ಗೌಡ ನಿನ್ನೆ ರಾತ್ರಿ ಆ ಪಟಾಲಮ್ಮ ತಾಯಿ ನನ್ನ ಕನ್ಸಲ್ ಬಂದು ನನ್ನ ಮೈ ಮೇಲೆ ಹಾಕಿರೋ ಒಡವೆನೆಲ್ಲ ಆ 3 ಜನ ತಿರ್ಬೋಕಿ ನನ್ನ ಮಕ್ಕಳು ಕತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ನು. ಮಂಗಳವಾರ ರಾತ್ರಿ ಬೀಳೋ ಕನ್ಸು ನನ್ಗೆ ಯಾವತ್ತು ಸುಳ್ಳಾಗಲ್ಲ. ಅದಕ್ಕೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ತಿಜೋರಿ ತೆಗ್ದು ನೋಡೋಣ. ಹೆಂಗೆ? ಸೂಪರ್ ಕಣ. ಮತ್ತಿನ್ನೇನು ತೆಗಿಲಾ ಛತ್ರಿ, ಆಟ ಶುರು. ನೋಡೋ ಈಗ ನಾನು ಹೊಡಿಯೋ ಶಾಟ್ಗೆ ಆ 3 ಜನ ಬರೀ 4. ಈಗ ಗೌಡ ಡೈರೆಕ್ಟ್ 6. ಬಾ ಇಕ್ತೀನಿ ನೋಡಿ ಅವನ್ಗೆ. ಅಲ್ಲಮ್ಮ, ನಿನ್ ಕನಸ್ದಾಗೆ ನಿನ್ ಗಂಡ ಬ್ಯಾರೆ ಮದುವೆ ಮಾಡ್ಕೊಂಡವನೇ ಇನ್ನೊಂದ್ ಮನೆ ಮಾಡವನ ಅಂತ ಅನಿಸ್ಬಿಟ್ರೆ ನಾವ್ ಪಂಚಾಯತಿ ಕರೆಕಾಯ್ತದ? ಸರಿಯಾದ ಸಾಕ್ಷಿ ಇದ್ರೆ ಕರ್ಕೊಂಬಂದ್ ನಿಲ್ಸು, ಪಂಚಾಯತಿ ಕರಿತೀವಿ. ಇದ್ರೆ ಅವೆಲ್ಲ ಹಾಕಿಲ್ಲ, ಎಲ್ಲ ಹೊರಡಿ. ಈಗ ನಾನು ನನ್ನ ಸ್ಟೋರಿ ಹೇಳಿದ್ರೆ ಈ ಗೌಡ ದೇವ್ರನ್ನೇ ಸಾಕ್ಷಿ ಕರ್ಕಪ್ಪ ಅಂತಾನೆ. ಯಾಕೂ ನನ್ನ ಪ್ಲಾನೇ ವರ್ಕ್ ಆಗ್ತಾ ಇಲ್ಲ. ಹೌದು, ನಮ್ ಗೆಟಪ್ ಎಲ್ಲ ಚೇಂಜ್ ಆಯ್ತು. ಮುಂದ್ ಕತೆ ಏನಪ್ಪ? ಹುಡುಗಿರ್ನ ಕನೆಕ್ಟ್ ಮಾಡೋಣ. ಅದೇ ಹೆಂಗೆ ಅಂತ ಅವ್ರು ನೋಡ್ತಾನೇ ಇರೋಣ. ಹುಡುಗರೆಲ್ಲ ಎದೆ ನಿಗಿರ್ಸ್ಕೊಂಡು ಕಾಂಪಿಟೇಷನ್ ಕೊಡ್ತಾವ್ರ ಕಣೋ. ಏನಾಯ್ತು? ನಾವೆಲ್ಲಿದ್ವಿ? ಬೀಚಲ್ಲಿ. ಅದೆಲ್ಲ ಕಣೋ ಮಾತಲ್ಲಿ. ಓ, ಹುಡುಗರ ಕಾಂಪಿಟೇಷನ್. ಅದಕ್ಕೆ ಏನ್ ಮಾಡ್ಬೇಕೀಗ? ನಾವಾಗ ನಾವೇ ಹೋಗಿ ಹುಡುಗಿನ ಮಾತಾಡ್ಸಿ ಪಟಾಯಿಸ್ಬೇಕು. ಅವ್ರಾಗ ಅವರೇ ಬೀಳಕ್ಕೆ ಅವ್ರೇನು ಮುಂಗಾರು ರೈನಾ? ಕರೆಕ್ಟ್. ಏನಾಯ್ತು? ನಮ್ ಬೆಂಗಳೂರಲ್ಲಿ ನಿಮ್ ಫ್ರೆಂಡ್ ಸುಂದ್ರನ್ ಮದ್ವೆಯಲ್ಲಿ ಒಂದ್ ಫಾರಿನ್ ಹುಡುಗಿ ನೋಡಿದಾಗ ಒಂದ್ ಗಾಳಿ ಬೀಸ್ತಲ್ಲ, ಆ ಗಾಳಿ ಇಲ್ಲಿ ಬೀಸ್ತಾ ಇತ್ ಕಣೋ. ಏಯ್, ಬೆಂಗಳೂರು ಗಾಳಿ ಇಲ್ಲಿ ಹೆಂಗೋ ಬೀಸುತ್ತೆ? ಸಮುದ್ರದ ಗಾಳಿನೇ ಇರ್ಬೇಕು. ಹೇ ಸ್ವಾಮಿ, ಅಲ್ಲಿ ನೋಡು, ಅದ್ ಯಾವ ಬಾಯಿಂದ ಹೇಳಿದ್ದು? ಮೋಸ್ಟ್ಲಿ ಆ ದೇವಿನೇ ನಿನ್ ಬಾಯಿಂದ ಈ ಮಾತಾಡ್ತಿರ್ಬೋದು. ಹುಡುಗಿರು ಯಾವ ದೇಶದವ್ರಾದ್ರೇನು, ಎಲ್ಲ ಹುಡುಗಿರು ಒಂದೇ ಥರ ಕೈ ಕೊಡೋದು. ನೋಡು, ಬ್ಯಾಗ್ ಹಾಕೊಂಡು ಹೆಂಗ್ ಬ್ಯಾಗ್ ತೋರಿಸ್ಕೊಂಡು ಹೋಗ್ತಿದ್ದಾಳೆ. ಬಾ, ಫೀಲ್ ಮಾಡ್ಬೇಡ, ಹೋಗೋಣ ಬಾರೋ. ದಾಡಿ ದಾಡಿನ ಎಲ್ಲಿ? ಡ್ಯಾಡಿ ಎಲ್ಲ ದಾಡಿ ದಾಡಿ ಕೂದ್ಲು ಇಲ್ಲ ನೋಡು, ಅದಕ್ಕೆ ಗುರ್ತಿರ್ಲಿಲ್ಲ ಅವಳು. ಬಾ ಬಾ ಬಾ. ಮೇಡಮ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾನು ಇಂಗ್ಲಿಷ್ ದಾಡಿ ಕೂದ್ಲು. ವಾಟ್? ಹೇಳೋದಿಳ್ಗೆ ಉದ್ದ, ಅಲ್ಲಿ ಬೆಂಗಳೂರು ಉದ್ದ ದಾಡಿ ಕೂದ್ಲು. ನಾನು ಏನು ಮಾಡಲ್ಲ. ಒಂದ್ ನಿಮಿಷ. I never thought I'd find you here. When you were in Bangalore, I was so hoping after the wedding that I might find you and I'd see you, but then I didn't. And I come back to Goa and I was worried that I won't see you ever again. And here you are, you're here now. I just am seriously thinking about flying back to Bangalore to meeting you. And you don't understand the word that I'm saying, do you? It's okay, 1 minute. ಕಾಸ್ಕೀಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾಳ. Wait a bit. ಬರೀತ್ಯಾ? You are friends? Yeah. I-he friends. You foreign? Serious? Oh, okay.
Call me. ಏನ್ ಹೇಳಿದ್ಲು? ಕೂತ್ರೆ ಹತ್ಲೆ ಆಯ್ತ್ರೆ ಮುಚ್ಚದ ಆಯ್ಸ್ಲಿಪ್ಕರ ಅಂತ ಅಮೆರಿಕ ಏನ ಕತ್ಲ ಅರ್ಥ ಆಯ್ತಾ? ನಿಮ್ಮ ಅಪ್ಪನಾಣೆಗೂ ಅರ್ಥ ಆಗಿಲ್ಲ. ನನಗೂ ಅರ್ಥ ಆಗಿಲ್ಲ. ನೀನ್ ಜೋಡ್ಸ್ ಓದ್ತಿಲ್ಲ ಏನು ಅಂತ ಓದು. ತುಂಬಾ ಕೂಡ್ಸಿ ಕೂಡ್ಸಿ ಓದಿದ್ರೆ ತಪ್ಪು ಓದ್ತೆ ಸಾಕು ಹೇಳೋ. ಏನು ಹಿಂಗ್ ಬರ್ದಿದ್ದಾಳೆ? ಏನಂತ ಬರ್ದಿದ್ದಾಳೆ? ನೀನೊಬ್ಬ ದೊಡ್ಡ ಗುಗ್ಗು ಅಂತ, ದೊಡ್ಡ ಬ್ಲೇಡ್ ಅಂತ. ನೀನ್ ಹಿಂಗೆ ತಲೆ ಅಲ್ಲಾಡ್ಸ್ಕೊಂಡು ಅವಳ ಹಿಂದೆ ಸುತ್ತಾ ಇದ್ರೆ ಗೋ ಪೊಲೀಸ್ ಇಟ್ಕೊಟ್ಬಿಡ್ತೀನಿ ನಾನು ಬರ್ದವಳು. ಹೋಗ್ಬೇಕಾರೆ ಅದು ಮುತ್ಕೊಟ್ಟೋದ್ಲು ಇಲ್ಲೇನು ಬೇರೆ ಬರ್ತಾವಳೆ. ತಮಾಷೆ ಮಾಡ್ದೆ ತಮಾಷೆ ಮಾಡ್ದೆ ತಮಾಷೆ ಮಾಡ್ದ? ಯಾಕೆ ತಮಾಷೆ ಮಾಡ್ತಾ ಏನ್ ಬರ್ದಿದ್ದಾಳೆ ಹೇಳು? ಅವಳು ಎಲ್ಲ ಹೊರಗಡೆ ಹೋಗ್ತಿದ್ದಾಳಂತೆ. 25ನೇ ತಾರೀಕು ಮೇಲೆ ಬಂದ್ಬಿಟ್ಟು ಸಿಗ್ತೀನಿ ಅಂತ ಬರ್ದಿದ್ದಾಳೆ. ನೆಕ್ಸ್ಟ್ ಟೈಮ್ ಹಂಗ ಏನಾರು ಮಾಡ್ದೆ ನಿನ್ನ ಉಪ್ಪು ನೀರೆಲ್ಲ ಉಪ್ಪಿನಕಾಯಿ ಮಾಡ್ಬಿಡ್ತೀನಿ. ಇಂಗ್ಲಿಷ್ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ನೀನ್ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹಂಗ್ ಮಾಡ್ಬೇಡ. ಬಾ ಹೋಗೋಣ. ನಾವು ಇನ್ ಮುಂದಕ್ಕೆ ಇಂಗ್ಲಿಷ್ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಲ್ಲ. ಇಂಗ್ಲಿಷ್ ಅನ್ನೇ ನೋಡ್ತೀವಿ, ಇಂಗ್ಲಿಷ್ ಅನ್ನೇ ಕೇಳ್ತೀವಿ, ಇಂಗ್ಲಿಷ್ ಅನ್ನೇ ಮಾತಾಡ್ತೀವಿ. ಇಂಗ್ಲಿಷ್. ಮಗ ಮಗ ಟವಲ್ ಕೊಡ. ಏಯ್ ಸ್ಪೋಕನ್ ಇಂಗ್ಲಿಷ್. ಓ ಯಾ ಟವಲ್. ದ ಟಚಿಂಗ್ ಟವಲ್. ಟಚಿಂಗ್ ಟವಲ್? ಅರೆ ನೋ ಯಾ, ಟೇಕ್ ಟವಲ್. ಯಾ ಟವಲ್. ವೆರಿ ಗುಡ್. ಯು ಕಮ್ ಕಮ್. ವೈ ಡಾ? Hey, you no. Then what da? You know, towel. Come. Towel, go. Huh? Go towel, go. Hey, she's not coming da. ಕೋಪ ಬರ್ಸ್ತಿದ್ಯೋ? Hey, what problem da? ಬಂದೇ ಇರು ಮಗನೇ. Hey, chi. ಬೆತ್ತಲಲ್ಲಿರೋ ಏನೋ ನಿನ್ ಕಾಟ? Go wear undress. ಹೋಗ್ತೇನೆ. Dirty Ramraj. ಅಜ್ಜಿ. ಹೌದು ಡ್ಯಾನಿ ಅವರೇ, ನೀವು ಅವಾಗ ಅವಾಗ ಲಚಕ್ಕನ್ ಮುತ್ಕೊಟ್ಬಿಡ್ತಿರಲ್ಲ, ಯಾಕೆ? ಆಕ್ಚುಲಿ ನನಗೆ ಒಂಥರ ಎಕ್ಸೈಟ್ ಆದಾಗ ಅಂತ ಕೊಟ್ಬಿಡ್ತೀರಿ. ಚಂದೆಗೆ ಮಾತ್ರ ಕೊಟ್ಬಿಡಿ. ಇನ್ ದ ಹೋಲ್ ವೈಡ್ ವರ್ಲ್ಡ್. In the whole world. ನೋ, ಹೋಲ್ ವೈಡ್ ವರ್ಲ್ಡ್. ಏ ಸ್ವಾಮಿ, ಮರದ ಮೇಲೆ ಏನ್ ಮಾಡ್ತಿದ್ಯಾ? ಅಯ್ಯೋ, ನೆಲದ ಮೇಲೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಅದಕ್ಕೆ ಮರದ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಿ ಸಾಕು, ಕೆಳಗ್ ಬಾ. ಶೋ ಸ್ಟಾರ್ಟ್ ಆಯ್ತು ಸ್ವಾಮಿ. ಹಾಯ್. ಐ ರಾಜ್. ವಾಟ್? ಲೇ, ವಾಜ್ರಳ್ಳಿಲಿ ಉದ್ದು ಕಿಕ್ಕೊಂಡಿದೆ, ಯಾಕೋ ಚಿಕ್ಕದ್ ಮಾಡ್ಕೊಂಬಿಟ್ಟಿದ್ಯಾ? ಲವ್ ಸುಮ್ನಿರಾ. ನಮ್ಮಪ್ಪ ಯಾವ್ದೋ ಬನೀನ್ ಅಡ್ವರ್ಟೈಸ್ಮೆಂಟ್ ನೋಡಿ ರಾಮರಾಜ್ ಅಂತ ಹೆಸರಿಟ್ಟವನೆ. ಆ ಬನೀನ ಆ ಊರಲ್ಲೇ ಬಿಟ್ಟಾಯ್ತು. ಈಗ ಬರೀ ರಾಜ್. ಗೊತ್ತಾಯ್ತಾ? ತಗೋ ಎನರ್ಜಿ ಸಿಗ್ಬೋದು. ಒನ್ಸ್ ಅಪಾನ್ ಅ ಟೈಮ್ ಇನ್ ದ ಗೋವಾ, ವೆರಿ ಲಾಂಗ್ ಅಗೋ. ಇಸ್ ಇಟ್? ಐ ಸೀಡ್ ಯು. ಯು ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಐ ಡಿಸ್ಟರ್ಬ್ಡ್. I very beautiful. You disturb. No, I'm not disturbed. No disturb? No. Why no disturb? I'm not. Come, please come down disturb. Raj. Please come down disturb. ಇದು ಜಾಸ್ತಿ Please. ಆಯ್ತು. ನಿನ್ನ ಹೆಸರಲ್ಲಿ ರಾಮ ಹೋದ್ರು ಕಾಮ ಇನ್ನ ಹಂಗೇ ಇದೆ. No rape. Rejected. Only disturb da. Only disturb. Next. Reject.
Come on, next. Swami, now it's your turn. Go, Swami. Go. You can do it. Yes, come on, chill. Yo, all the way, Swami. Come on, Swami. Yeah. My heart is missing the beat. I can't handle the heat. I deeply, madly, truly, ಇವ್ರ ಹೊಟ್ಟೆ ನೋಡಿ ಎಲ್ಲ ಮರ್ತೋಗ್ಬಿಟ್ನಲ್ಲ. ಯು ಅಂತ ಯೂಟನ್ ಹಾಕಿದ್ ಸಾಕು. ಸುಮ್ನೆ ಮಧ್ಯ ಮಾತಾಡ್ಬೇಡ. ಆಯ್ತಪ್ಪ. Without you. ಐ ಕಾಂಟ್ ಲಿವ್ ವಿತೌಟ್ ಯು. ಹೇಳ್ಬಿಟ್ಟೆ. ಅಂತೂ ದೇವಸ್ಥಾನದಲ್ಲಿ ಮಂತ್ರ ಹೇಳ್ದಂಗೆ ಹೇಳ್ಬಿಟ್ಟು I ಮುಗಿಸ್ಬಿಟ್ಟ. love you. You did it. What man? He got it. What nonsense? ಮಕ್ಕಳ ಮಗ್ಗಿನ ಬೈ ಹಾರ್ಟ್ ಮಾಡ್ದಂಗೆ ಹೇಳಿದ್ರು. ಫೀಲೇ ಇರ್ಲಿಲ್ಲ. ಪರವಾಗಿಲ್ಲ. He was too good. ಒಪ್ಕೊಳ್ಳಿಲ್ಲ ಅಂದ್ರೆ ಹೊಟ್ಟೆ ಮೇಲೆ ಗುದ್ದು. Yes. Okay. You're also rejected. ಈ ತರ ಎಲ್ಲ ಹೇಳಿದ್ರೆ ಯಾವ ಡಬ್ಬಾ ಹುಡುಗಿನೂ ನಿಮಗ್ ಬೀಳಲ್ಲ. ಕ್ರೇಜಿ ಗಾಯ್. ನೆಕ್ಸ್ಟ್. You're great, Swami. ಲೇ ಡೈಲಾಗ್ ಹೇಳ. ಏನ್ ನೋಡ್ತಿದ್ಯಾ ಹೇಳು. Swami, he can't do anything. ಏನು ಗೊತ್ತಿಲ್ಲ. I love you. I love you too. ಏಯ್ ಸುಳ್ಳು cheating. ಈ ತರ ಹೇಳಿದ್ರು. ಎಲ್ಲ ಹೇಳ್ದ ಕೇಳಿಸ್ತಾ ಇಲ್ಲ. ಏಯ್ ಹೇಳೇ ಇಲ್ಲ. ಹೇಳಪ್ಪ ಹೇಳು. ಇನ್ನೊಂದ್ಸತಿ ಜೋರಾಗಿ ಹೇಳ. ಡೈಲಾಗ್ ಹೇಳಿಲ್ಲ. ನೀನು ಸುಮ್ಮನೆ ನಾವು ಕೇಳಲ್ಲ. ಸುಳ್ಳು ಮೋಸ. ನನ್ನ ಮನ್ಸಲ್ಲಿರೋದು ಅವಳಿಗೇನು ಗೊತ್ತಾಯ್ತು? ಯಾಕಂದ್ರೆ ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಾಳೆ. ಅವಳು ನಾನು ಫ್ರೆಂಡ್ಸ್ ಅಷ್ಟೇ. ಮತ್ತೆ ನಿನ್ನ ಮನ್ಸಲ್ಲಿರೋದು ಅವಳಿಗೇನು ಗೊತ್ತಾಯ್ತು? ಹೌದು, ಹೇಗೆ ಗೊತ್ತಾಯ್ತು? ಅರ್ಥನೇ ಆಗ್ತಿಲ್ವಲ್ಲ. ನನ್ನ ಮಾತು ಕೇಳು, ಹುಡುಗಿ ಚೆನ್ನಾಗಿದ್ದಾಳೆ, ಲವ್ ಮಾಡಿ ಮದುವೆ ಆಗ್ಬಿಡು. ನಾನು ಫಾರಿನಲ್ಲಿ ಸೆಟ್ಲ್ ಆಗಬೇಕು, ನನ್ಗೆ ಫಾರಿನ್ ಹುಡುಗಿನೇ ಬೇಕು. ಸ್ವಲ್ಪ ದಿನ ಇರು, ನೀನೇ ಅವಳನ್ನ ಲವ್ ಮಾಡ್ತೀಯ. ನಾನು ಕ್ಲಿಯರ್ ಆಗಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಬಾಯ್. ಏಯ್ ನಿಂತ್ಕೊಳ್ಳೋ, ಎಲ್ಲೋಗ್ತಿದ್ಯಾ? ಹೋಗ್ರಿ, ಬೀಗ ತೆಗೀರಿ. ಸರಿ ಸ್ವಾಮಿ. ಲೇ ಕತ್ಲಾಮವಾಸೆ, ಅಲ್ಲಿ ಬೀಗ ತೆಗೆದ್ರೆ ಇವನ್ ಮನೆಗ್ ಬೀಗ ಬೀಳುತ್ತೆ. ಏನಪ್ಪ? ದೇವಸ್ಥಾನದ ಮುಖ್ಯ ಅರ್ಚಕರು ತೀರೋಗ್ಬಿಟ್ರು. ಹೌದಾ? ಹೌದು ಬುದ್ಧಿ. ಬಾಗಿಲು ತೆಗಿಬೇಡಿ. ಆಯ್ತು. ಏನ್ ಕರ್ಮನಯ್ಯ. 3ನೇ ದಿನಕ್ಕೆ ಹಾಲು ತುಪ್ಪ, 11ನೇ ದಿನಕ್ಕೆ ತಿಥಿ ವಡೆ ತಿನ್ಬಿಟ್ಟು ಸೂತ್ಕ ಕಡಿಯೋರ್ಗೆ ಬಾಗಿಲು ತೆಗಿಯಲ್ಲ. ನನ್ ಟೆನ್ಷನ್ ಇಳಿಯಲ್ಲ. ನಡಿ. ಜ್ಯೂಸು ನಾಟ್ ಕಮಿಂಗ್, ಡೈಲಾಗು ನಾಟ್ ಕಮಿಂಗ್. ಥೂ, ಲೋ ಇದನ್ನ ಕೈಯಲ್ಲೇ ತಿನ್ಬೋದಲ್ವೇನೋ. ಟೇಬಲ್ ಮ್ಯಾನರ್ಸ್, ಈಟ್ ಸ್ಪೂನ್. ಯಾ Hey. ಅಯ್ಯೋ Hi, Swami. ದೇವತೆ. ಕೊಡಿ ದೇವಿ, ಕೊಡಿ ಕೈ ನಮಸ್ಕಾರ. These are my friends. Hi, Hi, guys. Hi. This is Reshma and this is Maria. This is Surya, that Rajya. Only Raj. Nice to meet you. Yeah. Give Nice, once nice. again hand. You Reshma. You more beautiful. I little disturb. ಎಲ್ಲ ನಮ್ಮ ಅಮ್ಮನ ಹೋಲ್ಕೆನೆ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಕನ್ನಡ ಬರುತ್ತೆ. Thank you. What kind of music do you like? ಮ್ಯೂಸಿಕ್ ಆಕ್ಚುಲಿ ಏನಪ್ಪ ಹೇಳೋದು ಇವಳಿಗೆ? ಸೊ Okay, leave it. Which part of India are you from? ಯಾ ಆಕ್ಚುಲಿ ಐ ಆಮ್ ಇಂಡಿಯಾ. India? Yeah. ಅಯ್ಯೋ ಮುಟ್ಟಿದ್ರೆ ಕರೆಕ್ಟ್ ಹೊಡ್ತಾರೆ. ಐ ಫಸ್ಟ್ ಟೈಮ್ ಸಿ ಯು ಬೆಂಗಳೂರು. Wait. ಆದ್ರೆ Let me tell you something before I forget. Ninna Bengaluru ನೋಡಿದಾಗಲೇ ನಂಗೆ ನೀನು ತುಂಬಾ ಇಷ್ಟ ಆಗ್ಬಿಟ್ಟೆ. ಅಯ್ಯೋ ಕನ್ನಡ. ನನ್ನ ಜೀವನದ ತುಂಬಾ ಸಂತೋಷದ ಕ್ಷಣ ಇದ. ಫಾರಿನರ್ ಬಾಯಲ್ಲಿ ಇಷ್ಟೊಂದು ತೊದಲ್ ಕನ್ನಡ ಸೂಪರ್ ದೇವ್ರೆ. ಹೌದು, ನನಗೋಸ್ಕರ ಇಷ್ಟೊಂದು ಕನ್ನಡ ಯಾವಾಗ ಕಲ್ತೆ?
I've been learning it for 1 week. ಅಯ್ಯೋಯ್ಯೋ ನಿನ್ ಕನ್ನಡನ ಕೇಳಿ ನಾನೇ ಅಲ್ಲ 7 ಕೋಟಿ ಕನ್ನಡಿಗರು ಖುಷಿ ಆಗ್ಬಿಡ್ತಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕಳ್ಳೇವಳು ಅಯ್ಯೋ ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು ಕಣ್ಣೇ. ಆಮೇಲೆ ಏನ್ ಹೇಳ್ದೆ? ಎಲ್ಲಿ ಹೇಳಕ್ ಬಿಟ್ಲು ಅವಳೆ ಪಟ ಪಟ ಅಂತ ಕನ್ನಡದಲ್ಲೆಲ್ಲ ಮಾತಾಡ್ಬಿಟ್ಲು. ನಾನು ಏನ್ ಹೇಳ್ಬೇಕು ಗೊತ್ತಾಗದೆ ಕಕ್ವಾ ತರ ನೋಡ್ತಾ ನಿಂತಿದ್ದೆ. ಹೋಗು ಸ್ವಾಮಿ, ಯು ಆರ್ ಸೋ ಸ್ಟುಪಿಡ್. ಐ ಲವ್ ಯು ಅಂತ ಹೇಳುತ್ತಾನೆ. ಎಷ್ಟೊಂದು ಕನ್ನಡ ಸಿನಿಮಾ ನೋಡಿರ್ತೀಯ. ಕನ್ನಡ ಸಿನಿಮಾಲಿ ಡೈರೆಕ್ಟರ್ ಇರ್ತಾರೆ ಹೇಳ್ಕೊಡಕ್ಕೆ. ಇಲ್ಲಿ ಯಾರಿದ್ರು ನನ್ಗೆ ಹೇಳ್ಕೊಡಕ್ಕೆ? ಜಾರ್ಜ್ ಬಂದಿದ್ದಾನೆ, ಅರ್ಜೆಂಟ್ ಆಗಿ ಬಾ. ಓಕೆ ಬರ್ತೀನಿ. ಹೇಳುದನ್ನ ಸರಿಯಾಗಿ ಕೇಳಿಸ್ಕೋ ಸ್ವಾಮಿ. ಅವಕಾಶ ಸಿಕ್ಕಿದಾಗ ತುಪ್ಪಕ್ಕಂತ ಐ ಲವ್ ಯು ಹೇಳ್ಬಿಡ್ಬೇಕು. ತುಪ್ಪಕ್ಕಂತ ಹೇಳಕ್ಕೆ ಅದೇ ಡುಬುಕ್ ಡುಬುಕ್ ಅಂತ ಆಯ್ತು ಗೊತ್ತಾ? ಅವನು ಭಾಗ ಬಿಚ್ಕೋಬೇಕಂತೆ. ಹಿ ಇಸ್ ವೇಟಿಂಗ್ ಫ್ರಮ್ ಹಾಫ್ ಅನ್ ಅವರ್. ಕ್ಯಾನ್ ಯು ಕಮ್ ಫಾಸ್ಟ್ ಪ್ಲೀಸ್? ಕಾಂಟ್ ಯು ಸಿ ಐ ಆಮ್ ಬಿಸಿ. ಜಾರ್ಜ್ ಬಂದಿದ್ದಾನೆ ಅಂತ ನಂಗೂ ಗೊತ್ತು. ಅವನಿಗೆ ಒಂದು 5 ನಿಮಿಷ ವೇಟ್ ಮಾಡಕ್ಕೆ ಹೇಳು. ಅಂಡ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್. ಸ್ವಾಮಿ ಹೀಗಾದ್ರೂ ಮಾಡಿ ಹೇಳ್ಬಿಡು. ಹೌದು, ನೀವ್ ಯಾಕೆ ಡೈವರ್ಸ್ ಆಗಿರೋ ಗಂಡ ಹೆಂಡತಿ ತರ ಜಗಳ ಆಡ್ತೀರಲ್ಲ? ಒಂಥರ ಹಾಗೆ. ನೋಡಿ, ನನಗೆ ನನ್ನ ಡ್ಯಾನಿ ಬೇಕೇ ಬೇಕು. ನಾನು ನನ್ನ ಡ್ಯಾನಿ ಇಲ್ಲದೆ ಬದುಕಿರೋದಿಲ್ಲ. ಆ ಸ್ವಾಮಿ ಬಂದು ನನ್ನ ನೆಮ್ಮದಿನೇ ಹಾಳು ಮಾಡ್ತಾ ಇದ್ದಾನೆ. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ನನಗೆ ನೀವಿಬ್ರು ಸಾಥ್ ಕೊಡಬೇಕು. ಕೊಡ್ತೀರಾ ತಾನೇ? ಕೊಡ್ತೀಯ ಸರ್. ಯಾಕೆ? ಓಕೆ ಅಂತಲ ಗ್ರೀನ್ ಸಿಗ್ನಲ್ ಕೊಟ್ಟವಳು ಹೇಳ್ಬಿಡೋಣ. ಐ ಆಮ್ ಡೀಪ್ಲಿ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ಐ ಲವ್ ಯು. ಕರೆಕ್ಟಾಗಿ ಹೇಳಿದ್ದೀನಿ. Love you too. ಬಂದಳೋ ಬಂದಳೋ ಬಂದ ಬಿಟ್ಟಳ ಬೆಳಿ ಮುಡ್ಕಿ ನನ್ನ ನೋಡಿ ಮೊಕ್ಕ ಬಿಟ್ಟಳ. ಬಂದಳೋ ಬಂದಳೋ ಬಂದ ಬಿಟ್ಟಳ ಬೆಳಿ ಮುಡ್ಕಿ ನನ್ನ ನೋಡಿ ಮೊಕ್ಕ ಬಿಟ್ಟಳ. ಹೋಗು. ವೀರ ಪಡೆಯ ನೋಡು ಕೂಡ ಕಂಡು ಪಡಿಸು ಬೆಂಕಿ ಚೆಂಡಿನಾದ ನೋಡು. ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ. ಯಾರಾದರೂ ಕೊನೆಯಾದರೂ ಸಿಂಹ ಗರ್ಜನೆ. ಸೂರ್ಯ, ನೀನ್ ಎಲ್ಲಿ ಅಂತ ಹುಡ್ಕೋದು? ಯಾಕ್ರಿ, ವಾಟ್ ದ ಪ್ರಾಬ್ಲಮ್? ಬೇಗ ಡ್ರೆಸ್ ಹಾಕೊಂಡ್ ಬನ್ನಿ, ಎಲ್ಲೋ ಹೋಗ್ಬೇಕು. ಇಲ್ಲ ರೀ, ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಜಲ್ದಿ ವಾಪಸ್ ಬರ್ತೀವಿ. ಕಮ್ ಆನ್, ಲೆಟ್ಸ್ ಗೋ. ಓಕೆ. ವಾವ್, ಸೂಪರ್ ಆಗಿದೆ ಜಾಗ. ಅದೇನು ಸಡನ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಆಕ್ಚುಲಿ ಇವತ್ ನನ್ ಬರ್ತ್ಡೇ. ಬರ್ತ್ಡೇನಾ? ಹೇಳಲೇ ಇಲ್ಲ.
ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಮುಂಚೆನೆ ಹೇಳಿದ್ರೆ ಒಳ್ಳೆ ಗಿಫ್ಟ್ ತರ್ತಿದ್ದೆ, ಮಿಸ್ ಮಾಡ್ಕೊಂಡ್ಬಿಟ್ರೆ ಬಿಡಿ. ಪರವಾಗಿಲ್ಲ ಬಿಡಿ. ನಾನು ಚಿಕ್ಕ ವಯಸ್ಸಿಂದನೂ ಖುಷಿ ಆಗಿರ್ಲಿ ದುಃಖ ಆಗಿರ್ಲಿ ಇಲ್ಲಿಗೆ ಬರ್ತಿದ್ದೆ. ಇವತ್ತು ನನಗೆ ತುಂಬಾ ಖುಷಿಯಾದ ದಿನ. ಯಾಕೆ ಅಂದ್ರೆ ಇಷ್ಟವಾದವ್ರ ಜೊತೆ ಇಷ್ಟವಾದ ಜಾಗಕ್ಕೆ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ನಿಮ್ಮ ಹತ್ರ ನಾನು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳಬೇಕು. ಅದೇನಂದ್ರೆ ನಿಮ್ಮ ಇನ್ನಸೆನ್ಸ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಆ್ಯಟಿಟ್ಯೂಡ್ ನೋಡ್ತಾ ನೋಡ್ತಾ ನನ್ನ ಮನಸ್ಸು ಸೋತೋಯ್ತು. ಐ ಲೈಕ್ ಇಟ್. ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕ್ಯಾರೆಕ್ಟರ್ ನನಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಐ ವಾಸ್ ವೆರಿ ಇಂಪ್ರೆಸ್ಡ್ ಬೈ ಯು. ಐ ಸ್ಟಾರ್ಟೆಡ್ ಲೈಕಿಂಗ್ ಯು. ಹೊರಡನ್ವಾ? ಟೈಮ್ ಆಯ್ತು, ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ. ಓಕೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇನಾ? ಕುಡಿಯಕ್ಕೆ ಒಂದು ನೆಪ ಸಿಕ್ತು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಪಾರ್ಟಿ ಯಾವಾಗ? ವೀಕೆಂಡಲ್ಲಿ ಕೊಡ್ತೀನಿ. ಪಕ್ಕನಾ? ಪಕ್ಕ. ಓಕೆ, ಸೂಪರ್. ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾವ ಕಡೆ ಹೋಗ್ತಿದ್ದೀರಾ? ಮನೆಗೆ. ಹೌದಾ? ದಾರಿಲಿ ಹೋಗ್ತಾ ನನ್ನ ಪಂಜಿಮಲ್ ಬಿಟ್ಬಿಡಿ ಪ್ಲೀಸ್. ಓಕೆ, ಶ್ಯೂರ್. ಮಗ, ನಿನ್ಗೆ ಅಂತ ಮೊಸರನ್ನ ಇಟ್ಟಿದ್ದೀನಿ, ತಿನ್ಕೋಬಿಡು. ನಾನು ಹೋಗಿ ಜಾಲಿಯಾಗಿ ಫುಲ್ ಮೀಲ್ಸ್ ಮಾಡ್ಕೊ ಬರ್ತೀನಿ. It's too late. ಜಾಕ್, ಯಾಕೆ ಇನ್ನೂ ಮಲಗಿಲ್ಲ? ಇನ್ನೂ ನಿದ್ದೆ ಬರ್ತಿಲ್ವಾ? ಮುಟ್ಬೇಡ, ನೀನ್ ನೋಡಿದ್ರೆ ಅಸಹ್ಯ ಆಗ್ತಿದೆ. ಅಸಹ್ಯನ? ನಾನೇನಂತ ತಪ್ಪು ಮಾಡಿದೆ? ನಂಬಿಕೆ ದ್ರೋಹ ಮಾಡ್ಬಿಟ್ಟು ನಾಟಕ ಆಡ್ತಿದ್ಯಾ ನೀನು? ನಂಬಿಕೆ ದ್ರೋಹನ? ಈ ಮಧ್ಯೆ ನೀನೇ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಗೊತ್ತಾ ಜಾಕ್? ನಾನು ನಿನ್ಗೋಸ್ಕರ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ, ನೀನ್ ನನಗೆ ಹೇಳ್ತಾ ಇದೀಯಾ? ಓಕೆ, ಐ ಆಮ್ ಆಸ್ಕಿಂಗ್ ಯು ಡೈರೆಕ್ಟ್ಲಿ. ನಿನ್ಗೂ ಮತ್ತು ಸ್ವಾಮಿಗೂ ಕನೆಕ್ಷನ್ ಇದೆ ತಾನೆ? ಶಿಟ್, ಓ ಮೈ ಗಾಡ್, ಹೋಲ್ಡ್ ಇಟ್ ಜಾಕ್, ಹೋಲ್ಡ್ ಇಟ್. ನೀನ್ ಮಾತ್ರ ಎಷ್ಟು ಜನ ಜೊತೆ ತಿರ್ಗಾಡ್ತಿರ್ತೀಯ, ಮಾತಾಡ್ತಿರ್ತೀಯ. ಅದನ್ನ ನಾನು ಯಾವತ್ತಾರು ತಪ್ಪು ತಿಳ್ಕೊಂಡಿದ್ದೀನ? ಅದೇ ಬೇರೆ, ಇದೇ ಬೇರೆ. ಹಾಗೆ ಇದು ಬೇರೆ, ಅದು ಬೇರೆ. ಲಿಸನ್ ಜಾಕ್ ಪ್ಲೀಸ್. ಸ್ವಾಮಿ ಒಬ್ಬ ಮುಗ್ಧ ಹುಡುಗ. ಅವನ್ಗೆ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಒಂದು ಗೊತ್ತಾಗಲ್ಲ. ಅಂತವ್ನ ನೀನು ನನ್ನ ಜೊತೆ ನನಗೆ ಅಸಹ್ಯ ಆಗತ್ತೆ. ಜಾಕ್, ನಿನಗೆ ಸ್ವಾಮಿನೇ ಪ್ರಾಬ್ಲಮ್ ಅಲ್ವಾ? ಓಕೆ, ನಾಳೆನೆ ಅವ್ರ ಮೂವರು ಊರ್ಗೆ ಹೋಗಕ್ಕೆ ಹೇಳ್ಬಿಡ್ತೀನಿ. ಆಮೇಲಾದ್ರೂ ನೀನ್ ನನ್ನ ಡೌಟ್ ಪಡಲ್ಲ ಅಲ್ವಾ ಜಾಕ್? ನೀನಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನಾನು ಸತ್ತೋಗ್ತೇನೆ ಜಾಕ್. ಡ್ಯಾನಿ, ದಯವಿಟ್ಟು ಕ್ಷಮಿಸ್ಬಿಡು. ನಿನ್ ಜೊತೆ ಮಾತಾಡಲಿಲ್ಲ ಅಂದ್ರೆ ನನಗೂ ಬದುಕಕ್ಕಾಗಲ್ಲ. ನಿನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಐ ಆಮ್ ಸಾರಿ ಕಣ. ಈಗ ಹೇಳ್ತೀನಿ ಕೇಳು. ಸ್ವಾಮಿ, ರಾಮರಾಜ್, ಸೂರ್ಯ ಎಲ್ಲರೂ ಇಲ್ಲೇ ಇರ್ತಾರೆ. ಓಕೆನಾ? ಲವ್ ಯು ಜಾಕ್. ಲವ್ ಸಾಮೆ, ಒಂದನ್ನ ಎಷ್ಟೊತ್ತಲ್ಲಿ ಆಡಿಸ್ತಿದ್ಯೋ? ಬೇಗ ಕುಡಿಯೋ. ಇಲ್ಲಿ ಕೇಳೋ, ಎಣ್ಣೆನ ಹೆಣ್ಣನ್ನ ತುಂಬಾ ಕಾಯಿಸ್ಬಾರ್ದು. ಆಯ್ತಪ್ಪ. ಅವಳೇನೋ ನಿನ್ ನೋಡಿ ಕ್ಲೋಸ್ ಅಪ್ ಸ್ಮೈಲ್ ಕೊಡ್ತಾವಳೆ. ಅದು ಹಾಯ್ ಶರ್ಮಿ, ನಿನ್ನೆ ಹೇಗಿತ್ತು? ಸೂಪರ್ ಅಲ್ವಾ? ಲವ್ ಅವಳು ಹೆಂಗೋ? ಅಯ್ಯೋ ಪಾಪಿ, ಇವಳು ನಿನ್ನೆ ರಾತ್ರಿನೇ
ಅಂತ ಪೂಜೆ ಮಾಡ್ತಿದ್ದೆ ಊರಿನಲ್ಲಿ. ಸುಂದ್ರ ಅನ್ನೋನ್ ಸಿಕ್ತಾ ನಮ್ಗೆ ಬೆಂಗಳೂರಿನಲ್ಲಿ. ಅವನ್ ನಂಬಿ ಬಂದಿದೀವಿ ಗೋವಾದಲ್ಲಿ, ಬೀಚಿನಲ್ಲಿ, ಖುಷಿಯಲ್ಲಿ. ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ ಕಣೋ. ಯಾವತ್ತು ಕೈಯಿಂದ ಅಲ್ಲ ನಂಬೋದು, ಮನಸ್ಸಿಂದ. ಕೈನ ಏನಕ್ಕಾರ ಬೇರೆ ಬಳಸ್ಕೋ. ಮೋಸ್ಟ್ಲಿ ಫಾರಿನರ್ಸ್ಗೆ ನಿನ್ನಂತ ದಪ್ಪಗಿರೋ ಡಬ್ಬ ನನ್ನ ಮಕ್ಳು ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಸರ್ ವಾಟರ್ ಪ್ಲೀಸ್ ಸರ್, ವಾಟರ್ ಪ್ಲೀಸ್ ಸರ್. ಯಾಕೆ ನೀರು ಆಗ್ತಾ ಇದೆಯಾ? ನಿನ್ ಹೊಟ್ಟೆಲಿ ಬರ್ನಿಂಗ್ ಸೆನ್ಸೇಷನ್ ಇತ್ತು, ಅದ ಸ್ವಲ್ಪ ಕೂಲ್ ಮಾಡಿದೆ. ಕೆಳಲೆ ಗುಗ್ಗು ನಮ್ಮಂತವ್ರನ್ನ ನೋಡಿದ ತಕ್ಷಣ ಇಷ್ಟಪಡ್ತಾ ಇರ್ಬೋದು, ನೋಡ್ತಾ ನೋಡ್ತಾ ಇಷ್ಟಪಡ್ತಾರೆ. ಮಟ್ ಮಧ್ಯಾಹ್ನ ಈ ನನ್ ಮಗನ್ ಬಾಯಿಂದ ವೇದಾಂತ ಕೇಳ ಕರ್ಮ ನಮ್ದು. ತಲೆ ಕೆಡ್ಸ್ಕೋಬೇಡ ರಾಜ. ನಮ್ ಫಾರಿನ್ ಹುಡುಗಿನ ಇಷ್ಟರಲ್ಲೇ ಯಾವ್ದಾದ್ರು ಚರ್ಚಲ್ಲಿ ಮದ್ವೆ ಆಗ್ತೀನಿ, ಆಮೇಲೆ ಫಾರಿನ್ಗೆ ಅಂತ ಆರೋಗ್ಬಿಡ್ತೀನಿ. ಹೆಂಗಿದ್ರು ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ, ಹುಡುಗಿರ್ ಮೊದಲೇ ಇಲ್ಲ. ನಮ್ಮ ಮಾವನ್ ಕೈ ಕಾಲು ಹಿಡಿದ್ಬಿಟ್ಟು ಅಲ್ಲಿಂದ ಪಾಸ್ಪೋರ್ಟ್ ವೀಸಾ ಕಳಿಸ್ಕೊಡ್ತೀನಿ, ನೀವು ಆರ್ ಬಂದ್ಬಿಡಿ. ಡೋಂಟ್ ವರಿ, ಬಿ ಹ್ಯಾಪಿ. ಯಾಕಪ್ಪ ಕಣ್ಣಲ್ಲಿ ನೀರು? ತೆಗೆ ಕೈ. ನನ್ಗೋಸ್ಕರ ಅಲ್ಲ ಅಳ್ತಿರೋದು. ಮತ್ತೆ ನನ್ಗೋಸ್ಕರನಾ? ನಿನ್ಗೋಸ್ಕರನೂ ಅಲ್ಲ. ಮತ್ತೆ ಅಲ್ಲಿ ನೋಡ, ಅಲ್ಲಿ ಲೋ ರಾಮರಾಜ, ಯಾಕೆ ಹಿಂಗ್ ಕೂತಿದ್ಯಾ? ಒಳ್ಳೆ ಗೋವಸ್ ಕೈ ನಿನ್ ತಲೆ ಮೇಲೆ ಬಿದ್ದಂಗೆ. ಹುಡುಗಿರ್ಗೋಸ್ಕರ ಟೆನ್ಷನ್ ತಗೊಂಡ್ರೆ BP ಶುಗರ್ ಜಾಸ್ತಿ ಆಗುತ್ತೆ. ನಿಮ್ಗೆ ಹೇಗೆ ಹೋಗುತ್ತಾಯ್ತು? ಹಂಗಾರೆ ನಿಮ್ BP ಶುಗರ್ ಬಂದ್ಬಿಟ್ಟೈತಾ? BP ಶುಗರ್ ಅಲ್ವಾ ಹುಡುಗಿರ್ ಬಗ್ಗೆ? ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೆಂಗೋ? ಇಷ್ಟಕ್ಕೆಲ್ಲ ಎಮೋಷನ್ ಆಗ್ಬಾರ್ದು ಕಣೋ. ಊರಲ್ಲಿ ಹುಡುಗಿರ್ ಪಟಾಯಿಸಕ್ ಟ್ಯೂಷನ್ ತಗೋತಾ ಇದ್ದಿದ್ದೆ ನೀನು. ನಾನ್ ಫಾರಿನ್ ಹೋದ್ಮೇಲೆ ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಕಣ. ಪ್ರಾಮಿಸ್ ಕಣ, ಪ್ರಾಮಿಸ್. ಹೌದು ಕಣೋ, ನೀವಿರೋವಾಗ ನನಗೆ ಯಾಕೆ ಭಯ? ಈ ವಿಷಯನ ನಾನು ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಇಷ್ಟು ದಿನ. ಇವತ್ತು ನೀವೇ ಕೆದ್ಕಿದ್ದೀರಾ, ನನಗೊಂಥರ ಸಮಾಧಾನ ಆಗ್ತಿದೆ. ಆದರೆ ನಾನು ಹೇಗೆ ಈ ಸೋನಿಯಾ ಹತ್ರ ತಗ್ಲಾಕೊಂಡೆ ಅಂತಲೇ ಅರ್ಥ ಆಗ್ತಿಲ್ಲ. ಸೋನಿಯಾ ಹತ್ರ ತಗ್ಲಾಕೊಂಡ? ನೀನು ಯಾವಾಗಲೂ ಡೆಲ್ಲಿಗೆ ಹೋಗಿದ್ದೆ? ಡೆಲ್ಲಿ ಸೋನಿಯಾ? ಈ ನನ್ನ ಮಕ್ಕಳಿಗೆ ಸೋನಿಯಾ ಮ್ಯಾಟ್ರ್ ಬಗ್ಗೆನೇ ಗೊತ್ತಿಲ್ಲ ಅನಿಸುತ್ತೆ. ಸುಮ್ಮನೆ ನನ್ನಷ್ಟಕ್ಕೆ ನಾನೇ ಬಾಯ್ ಬಿಟ್ಬಿಟ್ಟೆ. ಛೇ, ತಡಿ ಮಾಡ್ತೀನಿ. ಯಾರು? ಯಾವ ಸೋನಿಯಾ? ಯಾರೋ ಈ ಸೋನಿಯಾ? ಯಾವ ಸೋನಿಯಾ? ಇವಾಗ ತಾನೇ ಸೋನಿಯಾ ಅಂದೆ, ಸುಳ್ಳೇ ಹೇಳ್ಬೇಡ. ಏನೋ ಮಾಡಿದೆ ಅವಳಿಗೆ? ಏನೂ ಮಾಡಿಲ್ಲಪ್ಪ. ಫಸ್ಟ್ ಟೈಮು ಜಾಕ್ ಜೊತೆ ಪಾರ್ಟಿಗೆ ಹೋಗಿದ್ವಲ್ಲ, ಆಗ ನೋಡಿದ್ದು ಆ ಸೋನಿಯಾ. ಹೆಂಗೂರು ಪರಿಚಯ ಅದೇ? ಅವತ್ತು ನಮಗೆ ಬಿಯರ್ ತಗೊಂಡ್ ಬರೋಣ ಅಂತ ಹೋಗಿದ್ನಲ್ವಾ. ನೀನ್ ಯಾವಾಗ್ಲೂ ನಮಗ್ ಬಿಯರ್ ತರಕ್ ಹೋಗ್ತೀಯ, ಅವಳು ಬಿಯರ್ ತೊಳಕ್ ಬಂದಿದ್ಲಾ? ಮ್ಯಾಟ್ರಿಕ್ ಬರ. ಮೋಸ್ಟ್ಲಿ ಆ ವೈನ್ ಶಾಪ್ ಓನರ್ ಆಗಿರ್ತಾಳೆ. ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಶಾಪ್. ವೈನ್ ಸ್ಟೋರ್ ಡ್ಯಾನ್ಸ್ ಆಡಕ್ ಬಿಟ್ಟು ಎಲ್ ಬೇಕು ಆಡ್ಬೋದು. ಮುಚ್ಕೊಂಡೇನಪ್ಪ, ನಾ ಹೇಳೋದನ್ನ ಕೇಳ್ಸಾರಿ. ಆಯ್ತು ಹೇಳಪ್ಪ. ಬ್ಯಾಗ್. ಕಣ್ಣೆಲ್ಲ ಉರಿ. ಸಾರಿ, ಓ ಬದಮಾಶು ಕಣ್ಣಿಗೆ ಸೆಂಟು ಬ್ಯಾಗ್ ಜೊತೆ ಓಡ್ಗೆ. ಪೊಲೀಸ್ ಸ್ಟೇಷನ್ ಜಾವ್. ಏನು ಬೇಡ. ಓ ಕನ್ನಡ. ನೀರು? ಅವನಿಗೊಂದು ಕತೆ ಕಾಣಿಸ್ತೀನಿ. ಮತ್ತೆ ನಾನು ಅವಳನ್ನ ನೋಡಿದ್ದು ಬುದ್ಧ ಶಾಪಿಂಗ್ ಮಾಲಲ್ಲಿ. ಇದ್ಯಾವುದು? ಹೇ, ನಾನ್ ಜ್ಞಾಪಕ ಇದ್ದೀನಾ? ಓ, ನೀವು ಡ್ಯಾಶಿಂಗು ಬ್ಯಾಗು ಇದೆ. ಐ ಆಮ್ ಸೋ ಸಾರಿ, ಅವತ್ ನಿಮಗ್ ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಪರವಾಗಿಲ್ಲ. ಬ್ಯಾಗ್ ಸಿಕ್ತಾ? ಅದೆಲ್ಲ ಬಿಡಿ, ಇಟ್ಸ್ ಆಲ್ ಟೇಕನ್ ಕೇರ್. ಈಗ ಹೇಗಿದ್ದೀರಾ? ನೀವೇ ಹೇಳಿ ನಾನು ಹೇಗಿದ್ದೀನಿ ಅಂತ. ಮಗ ಹೆಂಗ್ ಕನೆಕ್ಷನ್ ಕೊಟ್ಟ ನೋಡು. ದಿಸ್ ಇಸ್ ಮೈ ಕಾರ್ಡ್. ಪ್ಲೀಸ್ ಕಾಲ್ ಮಿ ವೆನ್ ಯು ಫ್ರೀ. ಐ ವುಡ್ ಲವ್ ಟು ಟೇಕ್ ಯು ಫಾರ್ ಕಾಫಿ. ಹೀಗೆ ಕಾಫಿನಲ್ಲಿ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಹಾಗೆ ಬೆಳೀತಾ ಬೆಳೀತಾ. ಹೇ, ಏನಾಯ್ತು ಸಡನ್ ಆಗಿ ಇಷ್ಟೊಂದು ಚೇಂಜ್? ಹಾಗೆ ಲೈಫಲ್ಲಿ ಅವಾಗ ಏನಾದ್ರೂ ಒಂದು ಚೇಂಜ್ ಇರ್ಬೇಕಲ್ಲ. ಹೇಗಿದೆ? ಸ್ಮಾರ್ಟ್, ಯು ಆರ್ ಲುಕಿಂಗ್ ಲೈಕ್ ಅ ಸ್ಟಡ್. ನಿಮ್ಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ನನಗ? ಓಹ್, ಪರ್ಫ್ಯೂಮಾ? ಯಾಕೆ, ಇಷ್ಟ ಆಗ್ಲಿಲ್ವಾ? ಇಟ್ಸ್ ಫಾರ್ ಮೆನ್ ಯಾ, ಇದು ಗಂಡಸರಿಗೆ. ಹೋಗ್ಲಿ, ಎಕ್ಸ್ಚೇಂಜ್ ಮಾಡಿಸ್ಬಿಡ್ಲಾ? ನೋ. ಇಫ್ ಯು ಲೈಕ್ ಇಟ್, ಇಟ್ ಶುಡ್ ಬಿ ಆನ್ ಮೀ. ಪಾಪ ಇಷ್ಟಪಟ್ಟು ತಗೊಂಡ್ ಬಂದಿದ್ದೀರಾ, ಫಸ್ಟ್ ಗಿಫ್ಟ್ ಬೇರೆ, ಯೂಸ್ ಮಾಡ್ತೀನಿ ಬಿಡಿ. ಥ್ಯಾಂಕ್ಸ್. ಎಲ್ಲ ಪ್ರೇಮಿಗಳ ಥರ ನಾವು ಪಾರ್ಕು, ಬೀಚು, ಸಿನಿಮಾ ಅಂತ ಸುತ್ತಾಡೋದು.
ಪ್ರತಿ ಸಲ ಬಿಲ್ಲು ಅವಳೇ ಕೊಡ್ತಿಲ್ಲ ಅನ್ಕೊಳ್ಳಿ. ಹೀಗೆ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಮುಂದೆ ನಂತಕ್ಕೋಯ್ತು. ಅಂದ್ರೆ ಆಯ್ತಾ? ಇಲ್ವೋ, ಅದಾಗಿದ್ರೆ ಪರವಾಗಿಲ್ಲ. ಅಲ್ಲೇ ಇರೋದು ಕತೆಲ್ ಟ್ವಿಸ್ಟು. ತುಷ್ಟ ಗೋವಾದಲ್ಲೇ ಅತಿ ದೊಡ್ಡ ಹಡಗು ಕೆಸಿನೋ ರಾಯಲ್. ಈ ಹಡಗನ್ನ ಬರೀ ಜೂಜಾಡೋದಕ್ಕೆ ಇಟ್ಟವ್ರಂದ್ರೆ ಯೋಚನೆ ಮಾಡಿ. ಇಲ್ಲಿ ಜೂಜಾಡೋರ್ಗೆ ಖಾನಾ ಪೀನಾ ಎಲ್ಲ ಫ್ರೀ. ಅದು ಕವಳೆ ಓನರು. ಆಗ ಗೊತ್ತಾಯ್ತು ನಾನು ಹಿಡಿದಿದ್ದು ಬರೀ ಜಟ್ಕಾ ಕುದುರೆ ಅಲ್ಲ, ಜಾಕ್ ಪಾಟ್ ಕುದುರೆ ಅಂತ. ಏನೋ ಹೇಳ್ತಿದ್ರೆ, ನಾನು ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ ರಾಜ್. ಅದೇ ಹೇಳಾಯ್ತು. 3 times ಯೋಚನೆ ಮಾಡ್ತೀನಿ ರಾಜ್. ಅದು ಹೇಳಾಯ್ತು. ಅದು ಹೇಳ್ಬಿಟ್ನಾ? I'm really so scared ರಾಜ್. ಭಯನಾ? ಎಲ್ಲಿ ನೆನ್ ಪ್ರೀತಿಸ್ಬಿಡ್ತೀನೋ ಅಂತ. ಪ್ರೀತಿನ? ಐ ಲವ್ ಯು ರಾಜ್. ಕುಡಿದು ಟೈಟ್ ಆಗಿ ಮಾತಾಡ್ತಿದ್ರಲ್ಲ. ನೋ ರಾಜ್, ಐ ರಿಯಲಿ ಲವ್ ಯು. ರಾಜ್, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. Dear Mr. Raj, will you take Sonia Fernando as your legally wedded wife? Yes. ಅಯ್ಯೋ Now you can exchange your rings. ಅಯ್ಯೋ ಪಾಪಿ, ಮದುವೆ ಮಾಡ್ಕೊಂಬಿಟ್ಟೇನೋ? ಊನು. ಏನೋ ನೀನ್ ಲವ್ ಲೈ ಎಲ್ಲ ಹಾಳಾಗೋಗಿದ್ದು? ಹೆಂಗಿದ್ರು ಸಾಂಗ್ ಆಡಿರ್ತಾನೆ, ಹೀಟ್ ಆಗಿರುತ್ತೆ, ಕೂಲ್ ಆಗ್ಲಿ ಅಂತ ಇತ್ತಂದ್ರೆ ಟೇಕ್ ಇಟ್. ನಿನ್ಗೂ ತಂದಿನ್, ಕೂಲ್ ಮಾಡ್ಕೊ, ಟೇಕ್ ಇಟ್. ಸಾಂಗ್ ಬಿಫೋರ್ ಸೂಪರ್ ಸೀನ್ ಮಿಸ್ ಮಾಡ್ಕೊಂಡೆ ನೀನು. ಸೂಪರ್ ಸೀನಾ? ಅದೇ ತಾನೆ ನಿನ್ಗೆ ಯಾವಾಗ್ಲೂ ಅದೇ ಯೋಚನೆ. ಸಾವಾಸ ದೋಸ ಸನ್ಯಾಸಿ ಕೆಟ್ಟ. ಅದಾಗಿದ್ರು ಪರವಾಗಿಲ್ಲ ಸ್ವಾಮಿ, ಮದುವೆನೇ ಆಗ್ಬಿಟ್ಟವನೆ. ಮದ್ವೆನೇ ಆಗ್ಬಿಟ್ಟ, ಊಟ ಕರೀದಂಗೆ. ಅಟ್ಲೀಸ್ಟ್ ಫಸ್ಟ್ ನೈಟ್ ಗಾರ ಕರಿಯೋ, ಮರಿಬೇಡ. ನೈಟಾ? 49, 50. ಇವತ್ತು ರಾತ್ರಿಗೆ 50 ಸಾಕನ್ಸುತ್ತೆ. ಈ ಪೊಸಿಷನ್ ಹೇಗಿರುತ್ತೆ? ಯಾಕೋ ಮಜಾ ಇಲ್ಲ. ಈ ಪೊಸಿಷನ್ ಓಹ್ ನಮ್ಮೂರಲ್ಲಿ ಫಸ್ಟ್ ನೈಟ್ಗೆ ಹಾಲು, ಹಣ್ಣು, ಕರಿ ಜಾಮೂನು, ತೂತ್ ಜಿಲೇಬಿ, ಬೆಡ್ ಮೇಲೆ ಹೂಗಳು ಇದೆಲ್ಲ ಇರುತ್ತೆ. ಇಲ್ಲಿ ಏನೂ ಇಲ್ದಿದ್ರು ಒಂಥರ ಚೆನ್ನಾಗಿದೆ. ನೋಡು ರಾಜ್, ಸದ್ಯಕ್ಕೆ ನಮ್ಮಿಬ್ರ ಮಧ್ಯೆ ಈ ಫಿಸಿಕಲ್ ರಿಲೇಶನ್ಶಿಪ್ ಬೇಡ. ಏನ್ ಹೇಳ್ತಿದ್ದೀರಾ? ಅದೇ ಅದು ಸದ್ಯಕ್ ಬೇಡ. ಯಾಕೆ? ಇವಾಗ ತಾನೇ ಮದ್ವೆ ಆಗಿದ್ದೀವಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ. ಅದ್ ತಾನಾಗ್ ತಾನೇ ಆಗುತ್ತೆ. ಲೆಟ್ಸ್ ನಾಟ್ ಫೋರ್ಸ್ ಇಟ್. ಗುಡ್ ನೈಟ್. ಗುಡ್ ನೈಟ್. ಫೋರ್ಸ್ ಡಿಪ್ಸ್ ಹೊಡೆದಿದ್ದೆಲ್ಲ ವೇಸ್ಟ್ ಆಯ್ತು. ಫಸ್ಟ್ ನೈಟು ಆಗ್ಲಿಲ್ವಾ? ನಗ್ಬೇಡಿ, ಕೇಳ್ರೋ. ನಾವು ಎಲ್ಲಾರ ತರ ಮದುವೆ ಆದ ಹೊಸದ್ರಲ್ಲಿ ಆ್ಯಪಲ್ಲು, ಗ್ರೇಪ್ಸು ಎಲ್ಲ ಫ್ರೂಟ್ಸ್ ಜೊತೆನೂ ಆಟ ಆಡ್ಕೊಂಡು ಜಾಲಿಯಾಗಿದ್ವಿ. ಆದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಫಿಲ್ ಆಗಲೇ ಇಲ್ಲ. It's your daily dozen. That's right. It's quick cardio workout. Take a deep breath inhale. ರಾಜ್, ನಾನ್ ದಪ್ಪ ಆಗಿದ್ದೀನಾ? ಹಾಗೇನಿಲ್ವಲ್ಲ, ಕರೆಕ್ಟ್ ಆಗೇ ಇದ್ದೀರಾ. And let's begin with a good reach. Stretch out. ರಾಜ್, ರಾಜ್ ಎದ್ದೇಳು. ಬಾ ಮಾಡೋಣ. ಬೆಡ್ ಇಲ್ಲೇ ಅಲ್ಲ.
ವರ್ಕೌಟು ಬಾ. 2 ಗಂಟೆ ಇಷ್ಟೊತ್ತಿನಲ್ಲಿ ವರ್ಕೌಟ್? ಬಾ ಹೋಗೋಣ. ರಾಜ್, ನಾನ್ ಸಣ್ಣ ಆಗಿದ್ದೀನಲ್ವಾ? ಸಣ್ಣ ಆಗಿದ್ದೀರಾ? ಆಮೇಲೆ ಸುಳ್ಳು ಹೇಳ್ತೀಯಾ? ಈಗ ತಾನೇ ಶುರು ಮಾಡಿದ್ದೀನಿ. ಹಾಗಾದ್ರೆ ಬೆಳಿಗ್ಗೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ದು ಸುಳ್ಳು ತಾನೆ? ಸುಳ್ಳು ಹೇಳ್ತೀಯಾ? ಐ ವಿಲ್ ರೆಡ್ಯೂಸ್, ಐ ವಿಲ್ ವರ್ಕ್ಔಟ್. ಏನ್ ಮಾಡ್ತೀನಿ ನೋಡು. ಮೆಂಟಲ್ ತರ ಆಡ್ತಾವಳಲ್ಲಪ್ಪ. ರಾಜ್, ಈಗ ನೋಡು ಕಮ್ಮಿ ಆಗಿದೆ ಅಲ್ವಾ? ಆಮೇಲೆ ಅವಳನ್ನ ಹಾಗೂ ಹೀಗೂ ಸಮಾಧಾನ ಮಾಡಿ ಒಂದಿನ ಖುಷಿಯಾಗಿದ್ದಾಗ ರಾಜ್, ನಮ್ಮಿಬ್ರು ರಿಲೇಶನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ. ಅಂದ್ರೆ ಅದು ಈಗ್ಲಾ? ಇಲ್ಲೇ? ವೈ ನಾಟ್? ಹಲೋ. ಓಕೆ, ಸರಿ. ನಾನೇ ಬರ್ತೇನೆ ತಾಳು. ಎಲ್ಲೋದ್ಲು? ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಸಡನ್ ಆಗಿ ಏನಿದು ಗೆಟಪ್ ಚೇಂಜ್? ಇಂಪಾರ್ಟೆಂಟ್ ಕೆಲಸ ಇದೆ. ಏನಾದ್ರೂ ಪ್ರಾಬ್ಲಮ್ಮಾ? ಬಾ ನನ್ ಜೊತೆ. ಮೆಲ್ಗೆ ಮೆಲ್ಗೆ ಮೆಲ್ಗೆ. ಮೋಸ ಮಾಡ್ತೀನೋ? ನನಗೆ ಮೋಸ ಮಾಡ್ತೀಯ? ನಿನ್ನಂತ ಎಷ್ಟು ಜನ ನೋಡಿಲ್ಲ. ಅವನು ನಮ್ ಕೆಸಿನಲ್ಲಿ ಕೆಲಸ ಮಾಡೋ ಡೀಲ್. ಅವ್ನ ಫ್ರೆಂಡ್ನೇ ಪ್ಲೇಯರ್ ಆಗಿ ಬರೋ ಹಾಗೆ ಮಾಡ್ದ. ನನಗ್ ಮೋಸ ಮಾಡಿ ಜಸ್ಟ್ ಇನ್ 2 days he made 7 lakhs. ಅದ್ ನನಗೆ ಗೊತ್ತಾಯ್ತು. ಅದ್ ಸರಿ, ಇಂಗ್ಲಿಷ್ ಪಿಕ್ಚರ್ ಹೀರೋಯಿನ್ ನಂಗೆ ಈ ತರ ಗೆಟಪ್ ಏನಕ್ಕೆ? ಈ ಕೋಟ್ ಹಾಕೊಂಡ್ರೆ ನನ್ನ ನಾನೇ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅಷ್ಟು ಎನರ್ಜಿ ಇದೆ. ಅದಾದ್ಮೇಲೆ ನನ್ನ ಲೈಫು ಫುಲ್ ಔಟ್ ಆಫ್ ಕಂಟ್ರೋಲ್. ದಿನ ಜಗಳ, ಏನ್ ಮಾಡಿದ್ರು ಜಗಳ. ಸೀನು ಸಂತೋಷದಲ್ಲೇ ಸ್ಟಾರ್ಟ್ ಆದ್ರು ಹಾಳ ಜಗಳದಲ್ಲಿ ಮುಗಿತಿತ್ತು. ಜಗಳದಲ್ಲಿ ಸ್ಟಾರ್ಟ್ ಆದ್ರೆ ದೊಡ್ಡ ಜಗಳದಲ್ಲಿ ಮುಗಿತಿತ್ತು. ಆದ್ರೆ ಒಂದು ಮಗ, ಅದಂತೂ ನಮ್ಮಿಬ್ರು ಮಧ್ಯೆ ಆಗ್ಲೇ ಇಲ್ಲ. ನಾನೇ ರೀ ಅವಳ ಹಳೆಯ ಗಂಡ. ಏನ್ ಹೇಳ್ತಿದ್ದೀರಾ ಸರ್? ಹೌದ್ರಿ, ನಾನು ಅದನ್ನ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಈಗ ನೆಮ್ಮದಿಯಾಗಿದ್ದೀನಿ. ಅವತ್ತು ನೀವು ನೋಡಿದಾಗ ನಾನು ಅವಳ ಬ್ಯಾಗ್ನ ಕತ್ಕೊಂಡು ಹೋಗ್ತಿರ್ಲ ರೀ. ಅದರಲ್ಲಿ ನನ್ನ ಪಾಸ್ಪೋರ್ಟು, ವೀಸಾ ಎಲ್ಲ ಇತ್ತು. ಕೇಳಿದ್ರೆ ಕೊಡಲ್ಲ ಅಂದ್ಲು. ಆಗ ಜಗಳ ಗಿಗಳ ಮಾಡಿ ಕಿತ್ಕೊಂಡು ಹೋಗುವಾಗ ನೀವೇ ಎಂಟ್ರಿ ಆದ್ರೆ ಅಷ್ಟೇ. ಸದ್ಯಕ್ಕೆ ನೀವೀಗ ಅವಳ ಗಂಡ ಅಂತ ಗೊತ್ತಾಯ್ತು. ಕಂಗ್ರಾಟ್ಸ್. ಥ್ಯಾಂಕ್ಸ್. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೇಳಿ ಸರ್. ಅವಳು ಬಿಟ್ಟು ಓಡೋಗಿ ಬದುಕೋತೀರ. ಭಯಂಕರ ಪೊಸೆಸಿವ್ ಹೆಣ್ಣು. ಹೆಚ್ಚು ಕಮ್ಮಿ ಹೆಣ್ಣು ಸೈಕೋ ಸರ್ ಅವಳು. ಸಡನ್ ಆಗಿ ವೈಲೆಂಟ್ ಆಗ್ಬಿಡ್ತಾಳೆ. ನಿಮ್ಗೂ ಬೆಂಡ್ ತೆಗ್ದಿರ್ಬೇಕಲ್ಲ. ಲೈಟಾಗಿ ಕೊಲೆ ಮಾಡೋದಕ್ಕೂ ಎಸಲ್ಲ ಅವಳು. ನಾನಂತೂ ಹೇಳಿದೀನಿ. ಇದ್ರ ಮೇಲೆ ನಿಮ್ ಕರ್ಮ. ಇನ್ನೊಂದು ಡ್ರಿಂಕ್ ಕೊಡಪ್ಪ ಸರ್ ನಿಮ್ಗೆ. ಬೇಕೇ ಬೇಕು ಸರ್. ಏನಾಯ್ತು? ಏನಿಲ್ಲ,
ಸಮಥಿಂಗ್ ಮಸ್ಟ್ ಬಿ ರಾಂಗ್. ಏನಾಯ್ತು ಹೇಳೋ? ನಿಮ್ ವಿಜಯ್ ಸಿಕ್ಕಿದ್ರು. ಯಾವ ವಿಜಯ್? ಯಾವ ವಿಜಯ? ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ ಮಾಡ್ತಿದ್ಯಾ? ನಿನ್ ಮಾಜಿ ಗಂಡ. ಏನೀಗ? ನನ್ಗ್ಯಾಕೆ ಹೇಳಿಲ್ಲ? ಏನ್ ಹೇಳ್ಬೇಕಿತ್ತು? ನಿನಗ್ ಮುಂಚೆನೆ ಮದ್ವೆ ಆಗಿತ್ತು ಅಂತ. ಏಯ್ ಕೇಳೋ ಇಲ್ಲಿ, ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಥವಾ ನನ್ನ ಫ್ಲಾಶ್ ಬ್ಯಾಕ್ ನ ಲವ್ ಮಾಡ್ತಾ ಇದ್ಯಾ? ಯಾಕೆಲ್ಲ ಗಂಡಸರು ಹೀಗೆ? ಮದ್ವೆಗಿಂತ ಮುಂಚೆ ಹಾಗೆ ಹೀಗೆ ಅಂತ ಚೆನ್ನಾಗಿರ್ತೀರಾ, ಮದ್ವೆ ಆದ್ಮೇಲೆ ಫ್ಲಾಶ್ ಬ್ಯಾಕ್ ಬಗ್ಗೆ ಕೆದಕ್ತೀರಾ? ಆದ್ರೆ ಹೆಂಗಸರು ಆತರ ಅಲ್ಲ, ಪ್ರೆಸೆಂಟ್ ನ ನೋಡ್ಬಿಟ್ಟು ಲವ್ ಮಾಡ್ತಾರೆ. ಇವ್ರ ವಿಷಯ ಯಾಕೆ? ನನಗೆ ನಿನ್ ಕಂಡ್ರೆ ಇಷ್ಟ. ನಿನ್ ಫ್ಲಾಶ್ ಬ್ಯಾಕ್ ಬಗ್ಗೆ ಕೇಳಿದಿನಾ ಇಲ್ಲ ತಲೆ ಕೆಡಿಸ್ಕೊಂಡಿದ್ದೀನಾ? ನಂದೇನಿದೆ ಹೇಳೋದಿಕ್ಕೆ? ನಿನ್ ತರ 4-5 ಮದ್ವೆ ಆಗಿದ್ದೀನ. ಹೌದು, ಮದ್ವೆ ಆಗಿದೆ. ಏನಿವಾಗ? ಜೀವನದಲ್ಲಿ ನೀನು 4 ಗಂಡಸರನ್ನ ನೋಡಿದ್ಯಾ, ನಾನ್ ನಿನಗೆ 5ನೇ ಅವನು. ನಾನ್ ಮದ್ವೆ ಆಗೋವಳು ಫ್ರೆಶ್ ಆಗಿರ್ಬೇಕು ಅಂತ ಬಯಸೋ ತಪ್ಪ? ಏಯ್, ಒಡೆಯೋದೆಲ್ಲ ಇಟ್ಕೋಬೇಡ. ಏನ್ ತಲೆ ಎಲ್ಲ ಮಾತಾಡ್ತಾ ಇದ್ಯಾ? ಏಯ್ ಮಿಟಕ್ಲಾಡಿ. ಏಯ್ ಮರ್ಯಾದೆ ಕೊಟ್ಟು ಮಾತಾಡೋ. ಅದ್ ಬೇರೆ ಕೇಳಿ ನಿನ್ಗೆ. ಅಮ್ಮ, ನಿನ್ ಸವಾಸನೆ ಬೇಡ. ಫಸ್ಟ್ ನನಗ್ ಡೈವರ್ಸ್ ಕೊಟ್ಬಿಡು, ಅದ್ರ ಜೊತೆಗೆ ನನ್ ಸಾಮಾನು ಕೊಟ್ಬಿಡು, ಒಟ್ಟಾಯ್ತೀನಿ. ಬಿಟ್ರೆ ಆಸ್ತಿನೆಲ್ಲ ಕೇಳೋ ತರ ಇದ್ಯಾ? ನಡಿ ನೀನು. ಫಸ್ಟ್ ಕೈ ಬಿಡ, ನನ್ ಸಾಮಾನು ಕೊಡು. ನನಗ್ ಬೇಕಾಗಿಲ್ಲ, ನೀನು ಅಳ್ಬೇಡ. ಇಷ್ಟಕ್ಕೆ ಅಷ್ಟೊಂದ್ ಕಷ್ಟಪಟ್ಟ. ಅಯ್ಯ ನಿನ್ನ, ಇರ್ಲಿ ಬಿಡಿ, ಯೋಚನೆ ಮಾಡ್ಬೇಡ. ನೀನ್ ಫಾರಿನ್ ಹೋಗೋದ್ ಗ್ಯಾರಂಟಿ, ಅದು ನನ್ ದಯೆಯಿಂದ. ಸದ್ಯಕ್ಕೆ ಅವಳ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬೇಡ, ಹುಷಾರಾಗಿರು. ಏಯ್, ಅವಳ ಹಳೆ ಗಂಡ ಪಾಸ್ಪೋರ್ಟ್ ಕೊಟ್ಟಿದ್ದ, ಅದನ್ ಕಿತ್ಕೊಂಡ್ ಓಡೋದ. ನಿನ್ ಪುಣ್ಯಕ್ಕೆ ನೀನೇನು ಕೊಟ್ಟಿಲ್ಲ, ನೀನೇನು ಕಿತ್ಕೊಳಂಗಿಲ್ಲ. ಕೊಟ್ಟಿದ್ದೀನಲ್ಲ. ಕೊಟ್ಟಿದ್ಯಾ? ಏನ್ನ ವಹಾದೇಕೋ. ರಾಜ್, ನಮ್ಮಿಬ್ರು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗೋಣ. ಈ ಸೀನ್ ಆಗೋದಕ್ಕೆ ಮೇನ್ ಕಾರಣನೇ. ವಾವ್, ಇಟ್ಸ್ ಸೋ ನೈಸ್. ಈ ತರ ಗಿಫ್ಟ್ ನಾನು ನೋಡೇ ಇರ್ಲಿಲ್ಲ. ದುಡ್ಡು ಒಡವೆ ಎಲ್ಲ ಅವಳ ಮನೇಲಿ ಇರೋದೇ ಇಲ್ಲ, ಎಲ್ಲ ಹಳೆಯೋದು. ಏನು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತಂತೆ. ಅಮ್ಮನವ್ರ ಒಡವೆನು ಅವಳು ಅಲ್ಲೇ ಇಟ್ಬಿಟ್ಲು ಕಣ್ರು. Now listen to me carefully. ಕ್ಯಾಸಿನೋನಲ್ಲಿ ಒಳಗಡೆ ಲಾಕರ್ನ ರೀಚ್ ಮಾಡಿದ್ದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಮೂಲೆ ಮೂಲೆಗೂ CC ಕ್ಯಾಮ್ರಾ ಮತ್ತೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಜಾಕ್, ಕ್ಯಾಸಿನೋನಲ್ಲಿ ಕೆಲಸ ಮಾಡ್ತಿರೋ ನಿನ್ನ ಫ್ರೆಂಡ್ ರಾಕೇಶ್ ಹತ್ರ ಹೇಳಿ ಮ್ಯಾಪ್ ತರಿಸ್ಕೋ. ಓಕೆ ಶರ್ಮಿ, ನೀನು CC ಕ್ಯಾಮ್ರಾ ಕಂಟ್ರೋಲ್ ರೂಮ್ ಆಪರೇಟರ್ ಮೈಂಡ್ ನ ಡೈವರ್ಟ್ ಮಾಡು. ಐ ಮೀನ್ ರೊಮ್ಯಾಂಟಿಕ್ ಆಗಿ. ಎಲ್ರೂ ಅಲರ್ಟ್ ಆಗಿರ್ಬೇಕು. ಒಬ್ರು ಟೈಮಿಂಗ್ ಮಿಸ್ ಮಾಡಿದ್ರು ಎಲ್ರೂ ಸಿಕ್ಕಾಕೋತೀವಿ. ಅಪಾಯ, ಡೇಂಜರ್. ನಿನ್ನ ಕ್ಯಾಸಿನೋದಲ್ಲಿ ಎಲ್ಲರೂ ನೋಡಿರೋದ್ರಿಂದ ನೀನು ಅಂಡರ್ ವಾಟರ್ ಬರೋದು ಸೇಫ್. ನಾನು ಪ್ಯಾರಾಶೂಟಲ್ಲಿ ಬಂದು ರೋಪ್ ಕೊಟ್ಟು ನಿನ್ನ ಮೇಲೆ ಎಳ್ಕೊತೀನಿ. ಓಕೆ. ರೆಸ್ಟ್ ರೂಮ್ ನಲ್ಲಿ ಸಿಂಕ್ ಕೆಳಗಡೆ ಒಂದು ಬ್ಯಾಗ್ ಇದೆ, ಅದನ್ನ ತಗೊಂಡು
ಸಂಪತ್ತು ರಾಜ್ hold it. ಏಯ್ ಬೇರೆಯವ್ರನ್ನೆಲ್ಲ ಹಂಗ್ ತಪ್ಕೋಬಾರ್ದು, ಬರೀ ನನ್ ಮಾತ್ರ ತಪ್ಕೋಬೇಕು. ಓಕೆ ಯಪ್ಪ कौन है तू? कौन है तुम लोग? यहाँ क्या कर रहे हो? You know what? I should totally go to. Hey! Hey, Rod! ಈತ ಯಾವಾಗ ಏಯ್ ಹಾಯ್, ಏನು ನೀವಿಲ್ಲಿ? ಕಳ್ತನ ಮಾಡ್ತಾ ಇದ್ಯಾ? ಇಲ್ಲ ರೀ, ಇದು ನಮ್ಮೂರ ದೇವಸ್ಥಾನ ಅಮ್ಮನವ್ರ ಒಡವೆಗಳು. ವಾಟ್? ಕಳ್ತನದ ಒಡವೆನಾ ಇದು? ನೋಡಕ್ ಸಾಕ್ಷಾತ್ ಅಮ್ಮನವ್ರ ತರ ಇದೆ ಅಂತ ಡೈಲಾಗ್ ಎಲ್ಲ ಬಿಟ್ಟೆ ರೋಗ್. ನಿನ್ನಂತವನ್ನ ನಾನ್ ಮದ್ವೆ ಆದ್ನ. ಶಿಟ್, ಡಿಸ್ಕಸ್ಟಿಂಗ್. ನಿಮ್ಮಂತ ಗೂಡ್ನ ಹೆಂಗ್ ಮೂಡಕ್ ತಗೊಂಡ್ ಬರೋದಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಇದನ್ನ ಗಿಫ್ಟ್ ಆಗಿ ಕೊಟ್ಟೆ. ನನ್ನ ಕ್ಷಮಿಸ್ಬಿಡಿ, ಬದುಕೋತೀನಿ. ಪೊಲೀಸಿಗೆ ಫೋನ್ ಮಾಡ್ತೀನಿ. ಪೊಲೀಸಾ? ಅಯ್ಯೋ, ಪೊಲೀಸ್ನ ಕರಿಬೇಡ್ರಿ, ದಯವಿಟ್ಟು ಕರಿಬೇಡಿ, ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು. ಇದಿಲ್ಲೇ ನಮ್ಮೂರ್ಗೆ ಹೋದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ರೀ. ನಾನೊಬ್ಬ ದೊಡ್ಡ ಕಳ್ಳ ರೀ, ದೊಡ್ಡ ದಗಲ್ಬಾಜಿ ನನ್ನ ಮಗ. ನಮ್ಮಪ್ಪ ಪಂಚಾಯತಿಲಿ ನನ್ನ ನಿಲ್ಸ್ಬಿಟ್ಟ ಅಂದ್ಬಿಟ್ಟು ಊರ್ನೇ ಬಿಟ್ಟು ಬಂದ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ. ದಯವಿಟ್ಟು ನಂಬಿ. ಇದು ಅಮ್ಮನವ್ರ ಒಡವೆ ರೀ, ಮನುಷ್ಯರಂದು ಹಾಕೊಳ್ಳೇಬಾರ್ದು ರೀ, ಶಾಪ ಕೊಡ್ಬಿಟ್ಟು. ಬಾಯ್ ಮುಚ್ಚು. ಈ ಒಡವೆನೆಲ್ಲ ತಗೊಂಡು ಗೆಟ್ ಔಟ್, ಜಸ್ಟ್ ಗೆಟ್ ಔಟ್. ಮಗ ಇಲ್ಲಿ ನೋಡಿಲ್ಲಿ, ಬೇಗ ಬೇಗ ಹಾಕೊಳ್ಳಿ ಇದನ್ನ. ಮಗ ನಾನು ಹೊಡೆದ ಡೈಲಾಗೆ ತಲೆ ಸುತ್ತ ಬಿದ್ದೋದ್ಲ ಅವಳು. ಇಲ್ಲಿ ನೋಡು, ಕಟ್ ಬೇರೆ ದೇವ್ಕೊಬಿಟ್ಟೆ. ಸೂಪರ್. ಓಕೆ ಓಕೆ. See you. ಈ ನನ್ನ ಮಕ್ಳು ಬೇರೆ ನೋಡ್ತಾವ್ರೆ, ನಮ್ಮ ಪಾರಿನ್ ಕರ್ಕೊಂಡು ಹೋಗ್ತಿದಿ ಅಂದಿತ್ತಲ್ಲ. I really miss you. ಕಿಸ್ ಕೊಟ್ಟು ಮಿಸ್ ಆದ್ಲು. ಐ ಲವ್ ಯು. ಹೋಗ್ಲಿ ಬಿಡೋ, ಸಮಾಧಾನ ಮಾಡ್ಕೊ. ನಮ್ಗೆ ಅದೃಷ್ಟ ಎಲ್ಲ ಅನ್ಕೊಂಡ್ರೆ ಆಯ್ತು. Swami, I can't go, Swami. Nija Hebekandre, I do want to go. I know one thing's for sure. With you by my side, I know that we can take on the world together.
can see it in your eyes. I know that this is not just some holiday romance fling. I don't care who you are, where you're from, and what you do. What I do know is that you told me that you love me. What I'm trying to say is, I'm truly, madly, deeply in love with you. I love you too. Swami, ನೀನು ನನ್ನ ಮದುವೆ ಮಾಕೋಟಿಯಾ? ಕಳ್ಳನೀವನು ಅಯ್ಯೋ ಕಳ್ಳನೀವನು ನನ್ನ ಕಂಡೆ ಬಿಟ್ಟನು ನನ್ನನ್ನೇ ಆಡಿಸಿ. ಶರ್ಮಿ, ನನ್ನ ಲೈಫಲ್ಲಿ ಯಾಕೆ ಎಂಟ್ರ ಅದೇ? ನಾನು ಏನ್ ಮಾಡಿದ್ದೀನಿ ನಿಂಗೆ? ಏನ್ ಹೇಳ್ತಾ ಇದೀಯ ನೀನು? ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ನಾನು ಫಸ್ಟ್ ಟೈಮ್ ನಿನ್ ನೋಡಿದಾಗ್ಲೇ ನನ್ ನಿನ್ ಮೇಲೆ ಲವ್ ಆಯ್ತು. ನಿನ್ ಬರ್ಡೇ ದಿನ ಎಲ್ಲಾರನ್ನೂ ಬಿಟ್ಟು ನನ್ನನ್ ಮಾತ್ರ ನಿಂಗೆ ಇಷ್ಟವಾದ ಪ್ಲೇಸ್ಗೆ ಏನಕ್ಕೆ ಕರ್ಕೊಂಡೋದೆ? ಅಂದ್ರೆ ನಿಂಗ್ ನನ್ ಮೇಲೆ ಲವ್ ಇದೆ ಅಂತ ತಾನೇ ಅರ್ಥ? ಮತ್ತೆ ಯಾಕೆ ಹಿಂಗ್ ಮಾಡ್ದೆ? ನಾನೇನ್ ಮಾಡ್ದೆ? ಏನ್ ಮಾಡ್ದೇನಾ? ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ನೀನ್ ನನ್ ಪ್ರೀತಿಸ್ತಾ ಇದೆಯಾ ತಾನೆ? ನೀನ್ ನಂಗೋಸ್ಕರ ಚೇಂಜ್ ಆದ್ರೆ ಸಾಕು. ಏನ್ ಚೇಂಜ್ ಆಗ್ಬೇಕು? ನೋಡು, ರಾಮರಾಜ್ ನನ್ನ ಹತ್ರ ಎಲ್ಲ ಹೇಳಿದಾನೆ, ಆದ್ರೆ ನಾ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ರಾಮ್ ರಾಜ ಏನ್ ಹೇಳ್ದ? ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಕೇಳ್ಬೇಡ ಅಂತ ಹೇಳ್ತಾ ಇದೀನಲ್ಲ. ಬಿಟ್ಬಿಡು. ಆಗಿದ್ನೆಲ್ಲ ಮರ್ತು ಮದುವೆ ಆಗಿ ಹ್ಯಾಪಿ ಆಗಿರೋಣ. ಫಸ್ಟ್ ಅವ್ನ್ ಏನ್ ಹೇಳ್ದ ಅಂತ ಹೇಳು. ಅವತ್ತು ನೀನು ಮತ್ತೆ ರಾಮರಾಜ್ ಸೇರಿ ತಪ್ಪು ಮಾಡಿದ್ರಿ ತಾನೆ? ನೀವಿಬ್ರು ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಹಾ, ಮಾಡರ್ನ್ ಡ್ರೆಸ್ ಹಾಕೊಂಡು 4 ಜನ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡಿದ್ರೆ ಕೆಟ್ಟೋರು ಅಂತಾನಾ? ನನ್ನ ಬಗ್ಗೆ ಇಷ್ಟು ಚೀಪ್ ಆಗಿ ಮಾತಾಡ್ತೀರಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಆ ರಾಮರಾಜ್ ಸಿಗ್ಲಿ ನನ್ ಕೈಲಿ ಮಾಡ್ತೀನಿ. ಅವಳು ಯಾರನ್ನ ಆಗಿರ್ಲಿ, ಒಂದ್ ಹೆಣ್ಣಿನ ಬಗ್ಗೆ ಯಾಕೆ ತಪ್ಪಾಗಿ ಮಾತಾಡ್ದೆ? ಒಡ್ಯಾ ಅದು ಬರೀ ಬಿಲ್ಡಪ್ ಬಿಲ್ಡಪ್ಪ. ಮತ್ತೆ ಆ ಬಿಲ್ಡಿಂಗ್ ಬಾನು ಅವಳಿಗೆ ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ವಾ? ಮತ್ತೆ ಆ ಕೊನೆ ಮನೆ ಪತ್ನಿ ಅವಳ ಲೈಟ್ ಆಗಿ ಟಿಫನ್ ತಿನ್ಕೊಂಡೆ ಅಷ್ಟೇ. ಟಿಫನ್ ಅಂತೆ ಫುಲ್ ತಿಜೋರಿ ಅಲ್ಲಿದೆ. ಬೀಗ ಯಾರು ತೆಗಿತಾರ? ನಾನೇ ಸ್ವಾಮಿ. ಹೋಗ್ರಿ ರೇ. ತೆಗೀರಿ. ಲೇ, ಈಗ ಡಬ್ಬ ತೆಗಿತ ಅನ್ಕೊಂಡು ನೋಡಕ್ಕಾಗಲ್ಲ, ಅದು ಖಾಲಿ ಡಬ್ಬ ಕಣ. ಅಣ್ಣ ಅಲ್ಲಿ ನೋಡು. ಅಣ್ಣ ಛತ್ರಿ ಹಿಡಿಲ್ಲ. ಆ ಛತ್ರಿ ನನ್ನ ಮಕ್ಕಳಿಗಿಡಿ. ಆಕ್ಚುಲಿ ಇನ್ ಮೈ ವಿಲೇಜ್ ಆಲ್ ಅನ್ಎಜುಕೇಟೆಡ್ಸ್, ಯು ನೋ. ಸುಮ್ಮನೆ ನಡಿ. ಇಲ್ಲಿ ಬೇಡ ಸ್ವಾಮಿ. ತೆಗಿ. ನಮ್ಮಪ್ಪ. ಅಯ್ಯೋ, ನಮ್ಮ ಅಪ್ಪಂಗೆ ಮುತ್ತು ಕೊಡಬಾರ್ದು, ನಮಸ್ಕಾರ ಮಾಡ್ಬೇಕಷ್ಟೇ. ನಮಸ್ತೆ. ನೀನು ಬೇಗ ಸೆಟ್ಲ್ ಆಗ್ಬಿಡು, ನಿನ್ನ ಒಂಟಿಯಾಗಿ ನೋಡಕ್ಕಾಗ್ತಿಲ್ಲ. ಇಷ್ಟ ದಿವಸ ಈ ಕಿತ್ತೋಗಿರೋ ಬಟ್ಟೆನ ನಾನು ಕಾವಲ್ ಕಾಯ್ತಿದ್ದೆ. ಪಟೇಲಮ್ಮ ತಾಯೇ, ಏನಮ್ಮ ನಿನ್ ಲೀಲೆ? ಪಟಾಪಟಿ